ಹೆಣ್ಣು ಮುನಿದರೆ ತಿದ್ದು ವಣ್ಣಗಳನ ಕಾಣೆ, ಹೆಣ್ಣೊಳಗಮೃತ ಉಂಟು ವಿಷ ಉಂಟು, ಉಣಬಲ್ಲ ಅಣ್ಣಗಳು ಯಾರೋ ಸರ್ವಜ್ಞ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಅಜ್ಞಾನವನ್ನು ನುಚ್ಚುಗೈದು ಭವಿತವ್ಯಕ್ಕೆ ಬೆಳಕ ಸ್ಫುರಿಸಿ ವರ್ತಮಾನದ ಬದುಕಿಂಗೆ ಗೋಚರ ಅಗೋಚರ ವಿಚಾರಧಾರೆಗಳನ್ನೀಯುವ ಸಂಸ್ಕಾರ ಭರಿತ ಕಾರ್ಯಕ್ರಮವಾದ ಅನುಭವ ಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕ ಬಂಧುಗಳೇ, 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರ ಒಂದು ಸಾನ್ನಿಧ್ಯದಲ್ಲಿ ಅನುಭವ ಮಂಟಪದಲ್ಲಿ ನಡೀತಾ ಇರತಕ್ಕಂಥ ಒಂದು ಚರ್ಚೆ ಯಾವ ರೀತಿ ಅವತ್ತಿನ ಒಂದು ಸಮಾಜಕ್ಕೆ, ಅವತ್ತಿನ ಒಂದು ತಲ್ಲಣಗಳಿಗೆ, ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅದು ಸಾರ್ಥಕತೆಯನ್ನು ಕಂಡಿತ್ತು. ಅದೇ ದಿಸೆಯಲ್ಲಿ ಇವತ್ತಿನ ಒಂದು ಕಾಲಮಾನದಲ್ಲಿ ನಮ್ಮ ಬಸವ ಟಿವಿಯಲ್ಲಿ ಮೂಡಿ ಬರ್ತಾ ಇರ್ತಕ್ಕಂಥ ಈ ಅನುಭವ ಗೋಷ್ಠಿ ಒಂದು ಕಾರ್ಯಕ್ರಮದಲ್ಲಿ ವರ್ತಮಾನದ ತಲ್ಲಣಗಳನ್ನು, ಸಮಸ್ಯೆಗಳನ್ನು ನಾವು ಕೈಗೆತ್ತಿಕೊಂಡು ಅನುಭವಿಗಳನ್ನು ಕರೆಸಿ ಚರ್ಚಿಸಿ ಮಂತಿಸಿ ಒಂದು ಫಲಪ್ರದವಾದಂಥ ಒಂದು ತೀರ್ಪನ್ನು ನೀಡುವ ನಿಟ್ಟಿನಲ್ಲಿ ನಮ್ಮ ವಾಹಿನಿ ಕೆಲಸ ಮಾಡ್ತಾ ಬರ್ತಾ ಇದೆ. ಈ ದಿಶೆಯಲ್ಲಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥ ಒಂದು ವಿಷಯ, ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಿಸುವಲ್ಲಿ ಸರ್ಕಾರ ಪ್ರಮುಖ ಪಾತ್ರ ವಹಿಸಿದೆಯೇ, ಹೌದು ಅಥವಾ ಇಲ್ಲ? ಎರಡು ತಂಡಗಳು ಇವತ್ತು ಬಂದಿದ್ದಾವೆ. ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಿಸುವಲ್ಲಿ ಸರ್ಕಾರ ಪ್ರಮುಖ ಪಾತ್ರ ವಹಿಸಿದೆ ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಇರುವರು ಅತಿಥಿಗಳು, ವಹಿಸಿಲ್ಲ ಅನ್ನೋದಕ್ಕೆ ಇರುವರು ಅತಿಥಿಗಳು ಆಗಮಿಸಿದ್ದಾರೆ. ಅವರನ್ನು ಈಗ ಸ್ವಾಗತಿಸೋಣ. ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಿಸುವಲ್ಲಿ ಸರ್ಕಾರ ಪ್ರಮುಖ ಪಾತ್ರ ವಹಿಸಿದೆ ಎನ್ನುವ ನಿಟ್ಟಿನಲ್ಲಿ ವಾದ ಮಾಡಲಿಕ್ಕೆ ಆಗಮಿಸಿರತಕ್ಕಂಥ ಪಾಲಾಕ್ಷ ಅಗಲವಾಡಿ ಸಾಹಿತಿಗಳು ಮತ್ತು ಚಿಂತಕರು ತುಮಕೂರು ಅವರು ಆಗಮಿಸಿದ್ದಾರೆ. ಸರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಶರಣಾರ್ಥಿ. ಅದೇ ರೀತಿ ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಿಸುವಲ್ಲಿ ಸರ್ಕಾರ ಪ್ರಮುಖ ಪಾತ್ರ ವಹಿಸಿದೆ ಎಂಬ ವಿಷಯದಡಿಯಲ್ಲಿಯೇ ಚರ್ಚೆ ಮಾಡಲಿಕ್ಕೆ ಆಗಮಿಸಿರತಕ್ಕಂಥ ಪ್ರಸನ್ನ ಕುಮಾರ್ ಸುರೇ ಬಾಣವರ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿಂದ ಆಗಮಿಸಿದರೆ. ಇವರು ಶಿಕ್ಷಕರು ಹಾಗೂ ಸಾಹಿತಿಗಳು. ಸರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಿಸುವಲ್ಲಿ ಸರ್ಕಾರ ಪ್ರಮುಖ ಪಾತ್ರ ವಹಿಸಿಲ್ಲ, ಇವತ್ತಿಗೂ ಸಹ ಅದು ಸಾಕಷ್ಟು ನಡೀತಾ ಇದೆ. ಹೆಣ್ಣು ಭ್ರೂಣ ಹತ್ಯೆ ಇದು ಇವತ್ತಿಗೂ ಸಹ ಸಾಮಾಜಿಕ ಪಿಡುಗಾಗಿ ನಮ್ಮ ಕಣ್ಣೆದುರಿಗೆ ಸಾಗಿ ಬರ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ ವಾದ ಮಾಡಲಿಕ್ಕೆ ಇರುವರು ಅತಿಥಿಗಳು, ಮಹಿಳಾ ಮಣಿಗಳು ನಮ್ಮ ನಮ್ಮ ವಾಹಿನಿಗೆ ಆಗಮಿಸಿದರೆ ಅವರನ್ನ ಸ್ವಾಗತಿಸ್ತಕ್ಕಂಥ ಒಂದು ಸಮಯ. ಮೊದಲಿಗೆ ಡಾಕ್ಟರ್ ಹಸೀನಾ HK ಅವರು ಸಂಶೋಧನಾ ಮತ್ತು ಬೋಧನಾ ಸಹಾಯಕರು, ಕುವೆಂಪು ವಿಶ್ವವಿದ್ಯಾನಿಲಯ ಶಿವಮೊಗ್ಗದಿಂದ ಬಂದಿದ್ದಾರೆ. ಮೇಡಮ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಅದೇ ರೀತಿ ಇದೇ ವಿಷಯವಾಗಿ ವಿಚಾರ ಮಂಡನೆಯನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಲತಾಮಣಿ MK ತುರುವೇಕೆರೆ, ಶಿಕ್ಷಕರು ಹಾಗೂ ಸಾಹಿತಿಗಳು, ತುಮಕೂರು ಜಿಲ್ಲೆಯಿಂದ ಆಗಮಿಸಿದ್ದಾರೆ. ಮೇಡಮ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಪ್ರಿಯ ವೀಕ್ಷಕ ಬಂಧುಗಳೇ, ನಮಗೆಲ್ಲ ಗೊತ್ತಿದೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಪಿಡುಗಾಗಿ ನಮಗೆ ಗೋಚರಿಸ್ತಾ ಇದೆ. ಇದನ್ನು ನಿಯಂತ್ರಿಸುವಲ್ಲಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ರೂಪರೇಷೆಯನ್ನು ಮಾಡಿರ್ತಕ್ಕಂಥದ್ದು, ಹಾಗೆ ಕಠಿಣವಾದಂಥ ಕಾನೂನುಗಳನ್ನು ತಂದಿದ್ರೂ ಸಹ ಎಲೆಮರೆಯಲ್ಲಿ ಮತ್ತೆ ಇದು ಒಂದು ನಡೀತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಇವತ್ತು ವಾದ ಮಾಡಲಿಕ್ಕೆ ನಮಗೆ 4 ಜನ ಅತಿಥಿಗಳು ಬಂದಿದ್ದಾರೆ. ಮೊದಲಿಗೆ ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಿಸುವಲ್ಲಿ ಸರ್ಕಾರ ಪ್ರಮುಖ ಪಾತ್ರ ವಹಿಸಿದೆ, ಇದು ಯಶಸ್ವಿಯಾಗಿದೆ, ಇವತ್ತು ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇಲ್ಲ, ಇದನ್ನು ನಿಯಂತ್ರಣವನ್ನು ಮಾಡಿದೀವಿ ಅನ್ನೋ ನಿಟ್ಟಿನಲ್ಲಿ ವಾದ ಮಾಡಲಿಕ್ಕೆ ಆಗಿರ್ತಕ್ಕಂಥ ಪಾಲಾಕ್ಷ ಅಗಲವಾಡಿ ಅವರ ಬಳಿ ಹೋಗ್ತಾ ಇದ್ದೀನಿ. ಸರ್, ಇವತ್ತು ನೋಡಿ, ಹಿಂದೆ ಬಹಳ ದೂರ ಬೇಡ, ಈ ಒಂದು ಅರ್ಧ ಶತಮಾನದ ಹಿಂಭಾಗಕ್ಕೆ ನಾವು ಓದಿವಿ ಅಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇತ್ತು. ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನಂಗೆ ಅತ್ತೆಯಿಂದನೇ ಸಹ ಸೊಸೆಗೆ ಕಿರುಕುಳ ಆಗಿ ಹೆಣ್ಣು ಆಡದು ಬಿಟ್ರೆ ಒಂದು ರೀತಿ ಕೆಟ್ಟದಾಗಿ ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ನಮ್ಮ ಸಮಾಜದೊಳಗಿತ್ತು. ಈ ಹಿನ್ನೆಲೆಯಲ್ಲಿ ಹೆಣ್ಮಕ್ಳನ್ನ ಅಡೆಯದೇ ಒಂದು ಪಾಪ ಅನ್ನುವ ನಿಟ್ಟಿನಲ್ಲಿ ಒಂದು ಸಮಾಜ ಒಂದು ವಿಕೃತ ಮನಸ್ಸಿನಿಂದ ನೋಡಿದಾಗ ಹೆಣ್ಣು ಎಷ್ಟೊಂದು ನೋವನ್ನು ಅನುಭವಿಸ್ತಾ ಇದ್ಲು ತಾಯಿ ಆದವಳು ಎಂಬುದು ನಮಗೆಲ್ಲ ಗೊತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತರುತ್ತೆ. ಅದೊಂದು ಶಿಕ್ಷಾರ್ಹ ಅಪರಾಧ ಅಂತಂದು ಮತ್ತೆ ಪ್ರತಿ ಆಸ್ಪತ್ರೆಯಲ್ಲಿ ಬೋರ್ಡನ್ನು ಹಾಕಿದ್ದಾರೆ.
ಹೆಣ್ಣು ಭ್ರೂಣವನ್ನು ಪತ್ತೆ ಹಚ್ಚುವುದು ಸಹ ಅಪರಾಧ, ಅವರಿಗೆ ಜೈಲು ಶಿಕ್ಷೆ ಆಗುತ್ತೆ, ಎಷ್ಟು ಕಠಿಣ ಶಿಕ್ಷೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇದು ಹೆಂಗೆ ಸಂಪೂರ್ಣವಾಗಿ ನಿಯಂತ್ರಣ ಆಗಿದೆಯಾ? ಸರ್ಕಾರ ಈ ಒಂದು ಕಾನೂನು ತಂದಿರತಕ್ಕಂಥ ಫಲಪ್ರದ ಆಗಿದೆಯಾ? ನಿಮ್ಮ ಒಂದು ದೃಷ್ಟಿಕೋನ ಏನು? ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮೊದಲಿಗೆ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿಗಳನ್ನು ಅರ್ಪಿಸ್ತಾ, ಈ ಅನುಭವಗೋಷ್ಠಿ ಕಾರ್ಯಕ್ರಮನೇ ಬಹಳ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ. ನಿಜವಾಗಿ ಕೂಡ ಇಂಥ ಕಾರ್ಯಕ್ರಮದಲ್ಲಿ ಇಂತಿಂಥ ವಿಷಯಗಳನ್ನು ತಗೊಂಡು ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಇದು ಬಹಳ ಸಕಾಲಿಕ ಮತ್ತು ಬಹಳ ಅಗತ್ಯವಾಗಿರ್ತಕ್ಕಂಥ ಒಂದು ಸಂಗತಿ. ಬಹಳ ಪ್ರಜ್ಞಾವಂತ ಸಮಾಜವನ್ನು ಸೃಷ್ಟಿ ಮಾಡುವಲ್ಲಿ ನಮ್ಮ ಈ ಬಸವ ಟಿವಿಯ ಒಂದು ಕೊಡುಗೆ ಏನಿದೆ ಅಪಾರವಾದ್ದು. ಸಂಸ್ಕಾರದ ಬೆಳಕು ಅನ್ನುವಂತಹ ಒಂದು ಘೋಷವಾಕ್ಯಕ್ಕೆ ಸೂಕ್ತವಾದಂತಹ ಒಂದು ವೇದಿಕೆ ಇದು. ಈ ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ಅದರಲ್ಲೂ ಇಂತಹ ಒಂದು ವಿಷಯಗಳನ್ನು ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಒಂದು ಜವಾಬ್ದಾರಿಯುತ ಪ್ರಜ್ಞಾವಂತ ಸಮಾಜದ ನಿರ್ಮಾಣದಲ್ಲಿ ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ದೇವರ ದಾಸಿಮಯ್ಯನವರ ಒಂದು ವಚನ ನೆನಪಾಗ್ತದೆ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳು ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನ. ಈ ವಚನ ಸಾಹಿತ್ಯ ಸ್ತ್ರೀ ಪುರುಷ ಸಮಾನತೆಗೆ ಬಹಳಷ್ಟು ಆದ್ಯತೆಯನ್ನು ಕೊಟ್ಟಂತದ್ದು. ಸತ್ಯ, ಭ್ರೂಣ ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆ ಇದ್ದದ್ದು ಸತ್ಯ. ಆ ಹೆಣ್ಣು ಭ್ರೂಣ ಹತ್ಯೆಯನ್ನ ತೊಲಗಿಸ್ಲಿಕ್ಕೆ ಬಹಳಷ್ಟು ದೀರ್ಘಾವಧಿಯಿಂದ ನಮ್ಮ ಸಮಾಜದಲ್ಲಿ ಹೋರಾಟಗಳು ನಡೆದಿವೆ. ಇದಕ್ಕೆ ವಚನ ಸಾಹಿತ್ಯವು ಕೂಡ ಬಹಳಷ್ಟು ಪ್ರಮುಖ ಕೊಡುಗೆಯನ್ನು ಕೂಡ ಕೊಟ್ಟಿದೆ. ಅಕ್ಕಮಹಾದೇವಿ, ಬಸವಣ್ಣ ಇವರೆಲ್ಲರ ಪಾತ್ರ ಕೂಡ ಬಹಳಷ್ಟು ಅಗಾಧವಾದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಇವತ್ತು ಸ್ವತಂತ್ರ ನಂತರದ ಭಾರತ ವ್ಯವಸ್ಥೆ ಏನು ಸಂಯುಕ್ತ ವ್ಯವಸ್ಥೆ ಬಂತು, ನಮ್ಮ ಸಂವಿಧಾನ ಏನು ಅಸ್ತಿತ್ವಕ್ಕೆ ಬಂತು, ಸರ್ಕಾರ ಏನು ಆಡಳಿತ ವ್ಯವಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದೆ, ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಒಂದು ಭ್ರೂಣ ಹತ್ಯೆಯನ್ನು ತಡೆಗಟ್ಟುವಲ್ಲಿ ಸರ್ಕಾರ ಬಹಳಷ್ಟು ಪ್ರಧಾನವಾದ ಪಾತ್ರವನ್ನು ವಹಿಸಿದೆ. ಇದರಲ್ಲಿ ಯಾವುದೇ ನಾವು ಏನಂತ ಹೇಳ್ತೀವಿ, ಯಾವುದೇ ರೀತಿಯಾದಂಥ ಸಂಶಯವನ್ನು ನಾವು ಇಟ್ಕೊಳ್ಳೋಕೆ ಅವಕಾಶವೇ ಇಲ್ಲ. ಯಾಕಂದ್ರೆ ಸಂವಿಧಾನ ನಿರ್ಮಾತೃಗಳಿರಲಿ ಅಥವಾ ಸರ್ಕಾರ ಇರಲಿ, ಸರ್ಕಾರದ ನಿರ್ಮಾತೃಗಳಿರಲಿ ಅಥವಾ ಚಿಂತಕರಿರಲಿ, ತತ್ವಜ್ಞಾನಿಗಳಿರಲಿ, ಇವರೆಲ್ಲರೂ ಕೂಡ ಬಹಳಷ್ಟು ಮಟ್ಟಿಗೆ ಹೆಣ್ಣು ಮತ್ತು ಗಂಡು ಎರಡೂ ಕೂಡ ಸಮಾಜದ ಎರಡು ಗಾಲಿಗಳು ಅನ್ನುವಂಥದ್ದು ಅರಿವನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ಹೆಣ್ಣು ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರ್ತದೆ, ಸ್ವಸ್ಥವಾಗಿರ್ತದೆ ಅನ್ನುವಂಥ ಪರಿಕಲ್ಪನೆ ಪ್ರತಿಯೊಬ್ಬರಿಗೂ ಕೂಡ ಇರೋದ್ರಿಂದ ಏನೇ ನಾವು ಪುರುಷ ಪ್ರಧಾನ ಸಮಾಜ ಅಥವಾ ಏನು ಪ್ಯಾಟ್ರಿಯಾರ್ಕಲ್ ಹೈರಾರ್ಕಿ ಸೊಸೈಟಿ ಅಂತ ನಾವು ಹೇಳಿದ್ರು ಕೂಡ, ಅಥವಾ ಏನೇ ಲಿಂಗ ಅಸಮಾನತೆ ಅಂತ ಪ್ರತಿಪಾದನೆ ಮಾಡಿದ್ರೂ ಕೂಡ ಇವತ್ತು ಭ್ರೂಣ ಹತ್ಯೆಯನ್ನ ತಡೆಗಟ್ಟುವಲ್ಲಿ ಸರ್ಕಾರ ಬಹಳಷ್ಟು ಪ್ರಧಾನವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ನೋಡಿ, ಹೆಣ್ಣು ಮಕ್ಕಳಿಗೆ ಎಲ್ಲ ಹಕ್ಕುಗಳನ್ನು ಕೂಡ ನಮ್ಮ ಸಂವಿಧಾನ, ಸರ್ಕಾರ ಶಾಸನಾತ್ಮಕವಾಗಿ ಕೂಡ ಕೊಟ್ಟಿದೆ. ಇವತ್ತು ಅವರಿಗೆ ಬದುಕುವ ಹಕ್ಕಿದೆ. ಸಾಮಾನ್ಯವಾಗಿ ನಾವು ಮಾನವ ಹಕ್ಕುಗಳಲ್ಲಿಯೇ ಬದುಕುವ ಹಕ್ಕನ್ನು ಕೊಟ್ಬಿಟ್ಟಿದ್ದೀವಿ. ಅಂದ್ರೆ ಯಾವುದೇ ಜೀವಿ ಈ ಭೂಮಿಗೆ ಬಂದ ನಂತರ ಅದಕ್ಕೆ ಬೇಕಾದಂತೆ ಒಂದು ನಿಯಮಗಳ ಅಡಿನಲ್ಲಿ ಬದುಕಲಿಕ್ಕೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಇಲ್ಲಿ ಇದೆ. ಇಲ್ಲಿ ಯಾರು ಕೂಡ ಅದನ್ನ ಮಧ್ಯ ಪ್ರವೇಶ ಮಾಡಿ ಅದರ ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ಹಾಗೇನಾದ್ರೂ ಕಸಿದುಕೊಳ್ತೀನಿ ಅಂತಂದ್ರೆ ದೊಡ್ಡ ಕಠಿಣ ಶಿಕ್ಷೆಯನ್ನು ಕೂಡ ಕೊಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳಿಗೆ ಬದುಕುವಂತಹ ಒಂದು ಹಕ್ಕು ಇದೆ. ಹಾಗಾಗಿ ಈ ಭ್ರೂಣ ಹಂತದಲ್ಲಿ ಹತ್ಯೆ ಮಾಡುವಂತಹ ಒಂದು ಪ್ರಕರಣಗಳ ಸಂಖ್ಯೆ ಇವತ್ತು ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ಜೊತೆಗೆ ಇವತ್ತು ಹೆಣ್ಣು ಮಕ್ಕಳಿಗೆ ಶೈಕ್ಷಣಿಕ ಹಕ್ಕು ಅಥವಾ ವಿದ್ಯಾಭ್ಯಾಸದ ಹಕ್ಕು ಕೂಡ ಇದೆ. ಸಾಮಾನ್ಯವಾಗಿ ಬಹಳಷ್ಟು ಮಟ್ಟಿಗೆ ನಾವೆಲ್ಲ ಮೊದಲು ನೋಡುವಾಗ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವ ಪರಿಸ್ಥಿತಿ ಬಹಳ ಕಡಿಮೆ ಇತ್ತು. ಇವತ್ತು ನಾವು ನೋಡುವಾಗ, ಅದರಲ್ಲೂ ಗ್ರಾಮೀಣ ಕಾಲೇಜುಗಳು, ಶಾಲೆಗಳಲ್ಲಿ ನಾವು ನೋಡುವಾಗ ಹೆಣ್ಣು ಮಕ್ಕಳೇ ಬಹಳಷ್ಟು ಸಂಖ್ಯೆಯಲ್ಲಿ ಇರೋದು ನೋಡ್ತೀವಿ. ಒಂದು ಮಾತಿತ್ತು, ಮೊದಲು ನಾವು ಹೆಣ್ಣನ್ನು ಅವನತಿ ಹೊಂದುತ್ತಿರುವ ಲಿಂಗ ಅಂತ ಕರೀತಾ ಇದ್ರು. ಆದ್ರೆ ಇವತ್ತು ನಾವು ನೋಡುವಾಗ ಗಂಡು ಮಕ್ಕಳು 30 ಜನ ಕೂತ್ಕೊಂಡಿದ್ರೆ ಹೆಣ್ಣು ಮಕ್ಕಳು ನಮಗೆ 60-70 ಜನ ಕೂತಿರೋದು ನೋಡಿದಾಗ ನಮಗೆ ಬಹಳ ಖುಷಿ ಕೂಡ ಅನ್ಸುತ್ತೆ. ಮತ್ತೆ ಈ ಸಮಾಜ ಒಳ್ಳೆ ಬದಲಾವಣೆಯತ್ತ ಹೋಗ್ತಾ ಇದೆ ಅನ್ನುವಂತ ಭಾವನೆ ಕೂಡ ನಮಗೆ ಬರ್ತದೆ. ಅಂದ್ರೆ ಇದು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ, ಇವತ್ತು ಹೆಣ್ಣು ಮಕ್ಕಳಿಗೂ ಕೂಡ ಈ ಸಮಾಜದಲ್ಲಿ ಎಲ್ಲ ರೀತಿಯ ಸ್ಥಾನಮಾನಗಳು ಸಿಕ್ಕಿವೆ. ಮತ್ತೆ ಹೆಣ್ಣನ್ನ ಭ್ರೂಣ ಹಂತದಲ್ಲಿ ಹತ್ಯೆ ಮಾಡುವಂತ ಪ್ರವೃತ್ತಿಗಳು ಇವತ್ತು ಕಡಿಮೆ ಆಗ್ತಾ ಇದೆ. ಮತ್ತೆ ಮೊದಲು ಒಂದು ಸಂದರ್ಭದಲ್ಲಿ ಹೆಣ್ಣು ಅಂದ್ರೆ ಒಂದು ರೀತಿ ಹೊರೆ ಅನ್ನುವಂತ ಭಾವನೆ ಇತ್ತು. ಅಂದ್ರೆ ಹೆಣ್ಣು ಹುಟ್ಟಿದ್ರೆ ಏನು ನಾನು ಹೊರೆಯನ್ನು ಹೊರಬೇಕು ಅನ್ನುವಂತಹ ಒಂದು ಭಾವನೆ ಇತ್ತು. ಆದ್ರೆ ಇವತ್ತು ಹೆಣ್ಣನ್ನ ಆ ರೀತಿ ರಿಸೀವ್ ಮಾಡ್ಕೊಳ್ಳುವಂತ, ಸ್ವೀಕರಿಸುವಂತ ಮನಸ್ಥಿತಿಗಳಿಲ್ಲ. ಇವತ್ತು ಹೆಣ್ಣು ಹುಟ್ಟಿದ್ರೆ ಎಷ್ಟೋ ನಾವು ಫೇಸ್ಬುಕ್ ವಾಲ್ಗಳಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ಮನೆಗೆ ಗೃಹಲಕ್ಷ್ಮಿಯ ಆಗಮನ, ಮಹಾಲಕ್ಷ್ಮಿಯ ಆಗಮನ. ಅಂದ್ರೆ ಒಂದು ರೀತಿಯಲ್ಲಿ ಅದನ್ನ ಸಂಭ್ರಮದಿಂದ ಸ್ವೀಕರಿಸುವ. ಒಂದು ಸಂದರ್ಭದಲ್ಲಿ ಹೆಣ್ಣು ಹುಟ್ಟಿದ್ರೆ ಅದನ್ನ ಹೇಳ್ಕೊಳ್ತಿರ್ಲಿಲ್ಲ, ಹೈಡ್ ಮಾಡ್ತಾ ಇದ್ರು ಅಥವಾ ಮುಚ್ಚಿಡ್ತಾ ಇದ್ರು. ಆದ್ರೆ ಇವತ್ತು ಅದನ್ನ ಸಾರ್ವತ್ರಿಕವಾಗಿ ಹೇಳ್ಕೊಳ್ಳುವಂತ ಮನಸ್ಥಿತಿಗಳ ಬದಲಾವಣೆ ಆಗ್ತದೆ. ಇದು ಸಕಾರಾತ್ಮಕ ಬದಲಾವಣೆ. ಜೊತೆಗೆ ಇವತ್ತು ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಕೂಡ ಇವೆಲ್ಲ ಬೆಳವಣಿಗೆಗಳು ಸಾಕ್ಷಿ ಅಂತ ನನಗಾದ್ರೂ ಅನ್ಸುತ್ತೆ. ಜೊತೆಗೆ ಬಹಳಷ್ಟು ಮಟ್ಟಿಗೆ ಕೇಂದ್ರ ಸರ್ಕಾರಗಳು ಹಲವಾರು ನೀತಿಗಳನ್ನು ತಂದಿವೆ. 2018ರಲ್ಲಿ ಹೆಣ್ಣು ಮಕ್ಕಳ ನೀತಿ ಅನ್ನುವಂತಹ ಒಂದು ನೀತಿಯನ್ನು ಕೂಡ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂಥದ್ದು. ಅಂದ್ರೆ ಹೆಣ್ಣು ಮಕ್ಕಳನ್ನು ನಾವು ಬಚಾವ್ ಮಾಡಬೇಕು, ಅವರಿಗೆ ಶಿಕ್ಷಣ ಕೊಡಬೇಕು ಅನ್ನುವಂತಹ ಒಂದು ಕಾನೂನನ್ನು ಕೂಡ, ಶಾಸನವನ್ನು ಕೂಡ, ಅಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಕೇಂದ್ರ ಸರ್ಕಾರ ಹಾಕೊಂಡು ಬಂದಿದೆ. ಅಂದ್ರೆ ಇವನ್ನೆಲ್ಲ ನೋಡಿದಾಗ ನಮ್ಗೆ ಏನನ್ಸುತ್ತೆ ಅಂತಂದ್ರೆ, ಇವತ್ತು ಸರ್ಕಾರ ಅನ್ನುವಂಥದ್ದು ಒಂದು ಜವಾಬ್ದಾರಿಯುತವಾಗಿ ವರ್ತಿಸ್ತಾ ಇದೆ.
ಅದರಲ್ಲೂ ಎಸ್ಪೆಷಲಿ ಈ ಲಿಂಗ ಸಮಾನತೆಯನ್ನು ತರುವಲ್ಲಿ ಅಥವಾ ಈ ಭ್ರೂಣ ಹತ್ಯೆಯನ್ನು ಸಂಪೂರ್ಣವಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ಮಹಿಳಾ ಮತ್ತೆ ಪುರುಷ ಇವರಿಬ್ಬರ ನಡುವೆ ಸಮಾನತೆಯನ್ನು ತರುವಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ ಅಂತ ನನಗಾದ್ರೂ ಅನ್ಸುತ್ತೆ. ಹಾಗಾಗಿ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸ್ತಾ ಇದೆ. ಸರ್ಕಾರದ ನೀತಿಗಳಿಂದ ಬಹುತೇಕವಾಗಿ ಇವತ್ತು ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಕಡಿಮೆ ಆಗಿದೆ ಸಂಪೂರ್ಣವಾಗಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಳ್ಳೊಳ್ಳೆ ಅಂಶಗಳನ್ನು ಹೇಳಿದರೆ, ಮತ್ತು ಜೊತೆಗೆ ಸರ್ಕಾರ ಯಾವ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ಕೈಗೊಂಡಿದೆ ಮತ್ತು ಏನೆಲ್ಲ ಅದಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ಅದೊಂದು ಈ ಒಂದು ಸಾಮಾಜಿಕ ಪಿಡುಗನ್ನು ನಿಯಂತ್ರಿಸುವಲ್ಲಿ ಹೆಜ್ಜೆಗಳನ್ನು ಇಟ್ಟಿದೆ ಸರ್ಕಾರ ಅನ್ನೋದ್ರ ಬಗ್ಗೆ ಅವರ ಮಾತುಗಳಲ್ಲಿ ಕೇಳಿದ್ದೀವಿ. ನಾವು ವಾಸ್ತವದಲ್ಲಿ ಆಲೋಚನೆ ಮಾಡೋದಾದರೆ ಇವತ್ತಿನ ಒಂದು ಕಾಲಘಟ್ಟ ದಿನ ಬೆಳಗಾದರೆ ಆ ತೊಟ್ಟಿಲಿ ಇಂಥ ಒಂದು ಹೆಣ್ಮಗು ಸಿಕ್ತು, ಈ ತೊಟ್ಟಿಲಿ ಇಂಥ ಒಂದು ಹೆಣ್ಮಗು ಸಿಕ್ತು, ಅಥವಾ ಇಲ್ಲೊಂದು ಇಂಥ ಭ್ರೂಣ ಸಿಕ್ತು, ಇಂಥ ಸಾಕಷ್ಟು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಈ ದಿಸೆಯಲ್ಲಿ ಇನ್ನೂ ಇದೆಯಾ ಅಥವಾ ಪಾಲಕ್ ಸರಿ ಹೇಳ್ದಂಗೆ ಸಂಪೂರ್ಣವಾಗಿ ಅದು ನಿಯಂತ್ರಣ ಆಗಿದೆಯಾ? ಅಶ್ವಿನಿ ಮೇಡಮ್. ಸಮಸ್ತ ಶ್ರೀ ಬಸವ ವಾಹಿನಿಯ ವೀಕ್ಷಕರಿಗೆ ಶರಣಾರ್ಥಿಗಳು. ಪ್ರತಿ ಸಾರಿಯಂತೆ ಬಸವ ವಾಹಿನಿ ಇಂತಹ ಒಂದು ಸಮಾಜದ ಮೇಲೆ ಬೆಳಕು ಚೆಲ್ಲುವಂತಹ ಮತ್ತು ಸಮಾಜದಲ್ಲಿ ಈಗಲೂ ಕೂಡ ಹುದುಗಿರುವಂತಹ ಅನೇಕ ಸಮಸ್ಯೆಗಳ ಕುರಿತು ಈ ತರದ ಅನುಭವಗೋಷ್ಠಿಗಳ ಮೂಲಕ ಕಣ್ತೆರುವಂತಹ ಕೆಲಸವನ್ನ ಮಾಡ್ತಿದೆ. ಅದರಲ್ಲಿ ಇದೊಂದು ಇವತ್ತಿನ ಒಂದು ವಿಷಯ, ಹೆಣ್ಣು ಭ್ರೂಣ ಹತ್ಯೆ ಇದೆಯೋ ಇಲ್ಲೋ ಅನ್ನುವಂಥ ಸರ್ಕಾರದ ಪಾಲೇನು, ಏನು ಸರ್ಕಾರ ಸಾಧಿಸ್ತಿದೆ ಅನ್ನೋದ್ರ ಕುರಿತಾಗಿ ಇಟ್ಟಿರುವಂತಹ ಒಂದು ಇತ್ತೀಚಿನ ಈ ಅತ್ಯಾಚಾರ ಅನಾಚಾರಗಳನ್ನ ನಾವು ಬೆಳಗಾದ ತಕ್ಷಣ ಪತ್ರಿಕೆಯಲ್ಲಿ ನೋಡ್ತಿರುವಂತಹ ಒಂದು ಸಂದರ್ಭದಲ್ಲಿ ಇದೊಂದು ಸಕಾಲಿಕವಾದಂತಹ ಒಂದು ಚರ್ಚೆ ಅಂತ ನನ್ಗನ್ಸುತ್ತೆ. ಆಯೋಜಿಸಿದಂತಹ ಶ್ರೀ ಬಸವ ವಾಹಿನಿಯ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ಇವತ್ತಿನ ಹೆಣ್ಣು ಭ್ರೂಣ ಹತ್ಯೆ ನಿಗ್ರಹಿಸುವಲ್ಲಿ ಸರ್ಕಾರ ಸ್ವಲ್ಪನೂ ಯಶಸ್ವಿ ಆಗಿಲ್ಲ ಅಂಥೇಳಿ ನಾನು ಅದನ್ನ ಹೇಳ್ತೀನಿ. ಯಾಕೆ ಅಂತಂದ್ರೆ ಇವತ್ತಿಗೂ ನೋಡಿ, ನಾವು ಪತ್ರಿಕೆ ತೆಗೆದ ತಕ್ಷಣ ಒಳ್ಳೆ ವಿಷಯಕ್ಕಿಂತ, ಪತ್ರಿಕೆ ಓಪನ್ ಮಾಡಿದ ತಕ್ಷಣ ಒಳ್ಳೆ ವಿಷಯಕ್ಕಿಂತ ಆಸ್ಪತ್ರೆ ಹತ್ರ ಭ್ರೂಣ ಸಿಕ್ತು, ನರ್ಸಿಂಗ್ ಹೋಮ್ ಹತ್ರ ಭ್ರೂಣ ಸಿಕ್ತು, ತೊಟ್ಟಿಲಿ ಭ್ರೂಣ ಸಿಕ್ತು, ನಾಯಿಗಳು ಎಳೆದಾಡ್ತಿದ್ವು, ಈ ತರ ವಿಷಯಗಳನ್ನ ದಿನ ನೋಡದೇ ಇದ್ರು ವಾರದಲ್ಲಿ 15 ದಿವಸದಲ್ಲಿ ಈ ತರದ್ದು ಪತ್ರಿಕೆಗಳಲ್ಲಿ ಬರ್ತಾ ಇರುತ್ತೆ. ಹಾಗಾದ್ರೆ ಸರ್ಕಾರ ಈ ತರಹದ ಭ್ರೂಣ ಹತ್ಯೆಗಳನ್ನ ತಡೆಗಟ್ಟಕ್ಕೆ ಏನಾದ್ರೂ ಅಂತಹ ಒಳ್ಳೆ ಕಾರ್ಯಗಳನ್ನ ಮಾಡಿದ್ದು ಯಶಸ್ವಿ ಆಗಿರ್ತಿದ್ರೆ, ಮಾಡಿಲ್ಲ ಅಂತ ಎಲ್ಲೂ ಅಲ್ಲ, ಯಶಸ್ವಿ ಆಗಿರ್ತಿದ್ರೆ ಈ ತರಹದ ವಿಷಯಗಳು ಯಾಕೆ ಬರ್ತಾ ಇತ್ತು, ಯಾಕೆ ಸಿಗ್ತಾ ಇತ್ತು? ಸರ್ ಹೇಳ್ದ ಹಾಗೆ ಸಂಪೂರ್ಣ ಯಶಸ್ವಿಯಾಗಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದರಿಂದ ಇದು ನಮ್ಮ ಹೆಣ್ಣು ಭ್ರೂಣ ಹತ್ಯೆ ಇದು ಆಗ್ತಾ ಇದೆ ಅಂತ ಹೇಳಿದ್ರು. ಆದ್ರೆ ನಮ್ಗೆ ನಾವು ಈ ಆಗಿನ ಅನಾದಿ ಕಾಲದಿಂದನೂ ನಾವು ನೋಡಿದ್ರೆ ಹೆಣ್ಣಿನ ಮೇಲೆ ಒಂದಲ್ಲ ಒಂದ್ ರೀತಿಯಾದಂತಹ ದೌರ್ಜನ್ಯಗಳು, ಶೋಷಣೆಗಳು, ಅನಾಚಾರಗಳು ನಡೀತಾನೆ ಇದಾವೆ. ಅದರಲ್ಲಿ ಈ ಹೆಣ್ಣು ಭ್ರೂಣ ಹತ್ಯೆ ಅನ್ನುವಂಥದ್ದು. ಹಾಗಿದ್ರೆ ಹೆಣ್ಣು ಭ್ರೂಣ ಹತ್ಯೆ ಸಮಾಜದಲ್ಲಿ ಯಾಕೆ ಆಗ್ತಿದೆ, ಆಗ ಕಾರಣಗಳೇನು ಅಂತ ನೋಡಿದ್ರೆ ದಿನನಿತ್ಯ ನಾವು ಒಂದು ಭಯಭೀತವಾದಂತಹ ವಾತಾವರಣದಲ್ಲಿ ಇವತ್ತು ಬದುಕ್ತಿರೋದು. ಹೆಣ್ಣಿಗೆ ಬೇಕಾದಂತಹ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಹೆಣ್ಣು ಮಗುವಿಗೆ ಏನೆಲ್ಲ ಸೌಕರ್ಯಗಳು ಇದೆ ಅಂತ ಅಂದ್ರೂ ಕೂಡ ಆ ಹೆಣ್ಣು ಮಗುವಿನ ಒಂದು ಪ್ರಕೃತಿಯ ದೃಷ್ಟಿಯಿಂದ ಇವತ್ತು ಬಹಳಷ್ಟು ಭ್ರೂಣ ಹತ್ಯೆಗಳು ಆಗ್ತಾ ಇದೆ. ಭ್ರೂಣ ಹತ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಆ ತರಹದ ಕಟ್ಟುನಿಟ್ಟಿನ ಕಾಯ್ದೆಗಳನ್ನ ಜಾರಿಗೆ ತಂದಿಲ್ಲ ಅಂತ. ತಂದಿರ್ತಿದ್ರೆ ಎಲ್ಲೂ ಕೂಡ ಒಂದು ಭ್ರೂಣ ಹತ್ಯೆನೂ ಆಗ್ತಾ ಇರಲಿಲ್ಲ. ಇವತ್ತು ಒಂದು 4 ವರ್ಷದ ಹಿಂದೆ ಶಿವಮೊಗ್ಗದಲ್ಲಿ ಒಂದು ಆಸ್ಪತ್ರೆ ಪಕ್ಕ ಒಂದು ಮೂಟೆಯಲ್ಲಿ ತುಂಬಾ ಭ್ರೂಣಗಳು ಸಿಕ್ಕು. ಅಷ್ಟು ಹೆಣ್ಮಗುವಿನ ಭ್ರೂಣ ಅಂತ ಇತ್ತು. ಮೊನ್ನೆ ಬೆಳಗಾವಿಯಲ್ಲಿ ಒಂದು ಆಸ್ಪತ್ರೆ ಪಕ್ಕದಲ್ಲಿ 5 ಭ್ರೂಣಗಳು ಪತ್ರಿಕೆಯಲ್ಲೆಲ್ಲ ನೋಡಿದ್ವಿ ನಾವು. ಇದು ಈ ಭ್ರೂಣ ಹತ್ಯೆಗಳು ಅಷ್ಟೊಂದು ಹೆಣ್ಮಕ್ಳದಾಗದ್ದು ಕಾರಣ ಏನು? ಇವತ್ತು ದೊಡ್ಡ ಕಾಯ್ದೆ ಇದೆ, ಲಿಂಗ ಪತ್ತೆ ಮಾಡಬಾರ್ದು ಅಂತ ತಾವೇ ಹೇಳಿದ್ರಿ. ಆಸ್ಪತ್ರೆಯಲ್ಲಿ ಬೋರ್ಡ್ ಹಾಕಿರ್ತಾರೆ, ಲಿಂಗ ಅಪರಾಧ ಅಂತ. ಈಗ ಧೂಮಪಾನ ಮಾಡಿದ್ರೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತೀವಲ್ಲ, ಹಂಗೆ ಧೂಮಪಾನ ಕಡಿಮೆ ಮಾಡ್ತಿದಾರ? ಯಾರಾದ್ರೂ ಧೂಮಪಾನ ಸೇದ್ ಬಿಡ್ತಿದಾರ? ಮದ್ಯಪಾನ ಬಿಡ್ತಿದಾರ? ಇಲ್ಲ. ಇದು ಅಷ್ಟೇ ಬೋರ್ಡ್ ಅಲ್ಲಿ ಇದೆ. ಆದ್ರೆ ಇವತ್ತು ಲಿಂಗ ಪತ್ತೆ ಆಗ್ತಾ ಇದೆ, ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ವೈದ್ಯರಿಗೆ ಆಮಿಷದ ಕಾರಣ ಇರ್ಬೋದು, ಬೇರೆ ಅವ್ರಿಗೆ ಸಾಕಾಗ್ತಿಲ್ಲ ಅಂತ ಕಾರಣ ಇರ್ಬೋದು, ಗಂಡು ಮಗುವಿನ ಆಸೆ ಇರ್ಬೋದು, 2 ಹೆಣ್ಣು ಹುಡ್ತು ಇನ್ನೊಂದು ಹೆಣ್ಣಾದ್ರೆ ಏನು ಅಂತ.
ಈ ತರದ ಅದಕ್ಕೆ ಕಾರಣ ಬೇರೆ. ಆದ್ರೆ ಕಡಾಖಂಡಿತವಾಗಿ ಸರ್ಕಾರ ಇವತ್ತು ಭ್ರೂಣ ಹತ್ಯೆಯನ್ನ ನಿಲ್ಲಿಸಬೇಕು ಅಂತ ಕಾಯ್ದೆಯನ್ನ ಜಾರಿಗೆ ತಂದಿದ್ಯಾ? ಇವತ್ತು ಅತ್ಯಾಚಾರ ಆದವರಿಗೆ ಮೊನ್ನೆ ಬಿಟ್ಟಿದ್ದಾರೆ ಸ್ವಾಮಿ, ನಾವು ಪತ್ರಿಕೆಯಲ್ಲಿ ನೋಡ್ತಿದೀವಲ್ಲ. ಇನ್ ಲಿಂಗ ಇದು ಪತ್ತೆ ಮಾಡಕ್ಕೆ ಎಲ್ಲಿ ತಗೊಳ್ತಾ ಇದೀವಿ? ಸರ್ಕಾರದ ಯೋಜನೆಗಳು ಅದು ಕೇವಲ ಬೋರ್ಡ್ ಅಲ್ಲಿ ಇರತ್ತೆ ಅಷ್ಟೇ. ಇದೆ ಮದ್ಯಪಾನ ಧೂಮಪಾನ ತರಾನೇ ಇದು ಲಿಂಗ ಪತ್ತೆ ಮಾಡಬಾರ್ದು ಅಂತಿದೆ, ಬಿಟ್ರೆ ಲಿಂಗ ಪತ್ತೆಗಳಾಗ್ತಾ ಇದೆ. ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಅದೇನಂತಂದ್ರೆ ಸತ್ಯ ಯಾವಾಗ್ಲೂ ಕಹಿ ಆಗಿರತ್ತೆ ಅನ್ನೋ ತರ ಎದ್ರಿಗೆ ಹೇಳಕ್ ಆಗ್ತಾ ಇಲ್ಲ. ಹೇಳಿದ್ರೆ ಅದು ನಂಬಲ್ಲ. ಆದ್ರೆ ಇವತ್ತು ಹೆಣ್ಣು ಭ್ರೂಣ ಹತ್ಯೆಗೆ ಸಂಬಂಧಿಸಿದಂತೆ ಅನುಪಾತನೇ ನೋಡ್ತೀವಿ. 2001ರ ಜನಗಣತಿಯಲ್ಲಿ ನಮ್ಗೆ ಇದ್ದಂತಹ ಸ್ತ್ರೀ ಅನುಪಾತ ನೋಡಿದಾಗ ಹೆಣ್ಮಗಳು 2001ರಲ್ಲಿ 932 ಹೆಣ್ಮಕ್ಳು 1000 ಗಂಡ್ಮಕ್ಳಿಗಿದ್ರು. ಅದು 2011ಕ್ಕೆ ಬಂದಾಗ 912 ಹೆಣ್ಮಕ್ಳು 1000 ಹೆಣ್ಮಕ್ಳಿಗೆ ಇಳೀತು. ಆನಂತರ 21ರ ಹೊತ್ತಿಗೆ 900 ಹೆಣ್ಮಕ್ಳು 1000 ಗಂಡ್ಮಕ್ಳಿಗೆ ಬಂತು. ಆದ್ರೆ ಅನುಪಾತವನ್ನ ನೋಡೋದು ಬರೀ ಇದು ಅಂಕಿಅಂಶ ಪೇಪರ್ಗಳಲ್ಲಿ ಇರೋದು. ಇವತ್ತು ಒಂದ್ ಹೆಣ್ಣು ಹುಟ್ಟತ್ತೆ ಅಂದಾಗ ನಿನ್ನೆಲ್ಲ ಮೊನ್ನೆ 4 ದಿವಸದ ಹಿಂದೆ ಮಳವಳ್ಳಿಯಲ್ಲಿ ಒಂದು ಇದಾಯ್ತು. ಅದಕ್ಕಿಂತ 2 ದಿವಸ ಹಿಂದೆ ದೆಹಲಿಯಲ್ಲಿ ನಿರ್ಭಯ ಆಗಿ ಇನ್ನೂ ಜನರಿಗೆ ಇನ್ನು ಮರ್ತೇ ಹೋಗಿಲ್ಲ ಅಂತಹ ಒಂದು ದೊಡ್ಡ ಅತ್ಯಾಚಾರ ಪ್ರಕರಣ ಆಯ್ತು. ಹಳ್ಳಿಗಳಲ್ಲಿಯೂ ಅತ್ಯಾಚಾರ ಪ್ರಕರಣಗಳಾಗ್ತಿದೆ. ಯಾವ ತಾಯಿ ತಾನೇ ನನಗೊಂದು ಹೆಣ್ಣು ಹುಟ್ಲಿ 4 ಹೆಣ್ಣು ಹುಟ್ಲಿ ಅಂತ ಇವತ್ತು ಬಯಸ್ತಾ ಇದ್ದೀವಿ? ಯಾಕಂತಂದ್ರೆ ಸಮಾಜ ಹಂಗಾಗ್ತಿದೆ. ಇದು ಕಾನೂನು ಯಾವ ತರ ತರಬೇಕು ಅಂತಂದ್ರೆ, ನೀವು ಭ್ರೂಣ ಹತ್ಯೆ ಕಾನೂನು ತರ್ತಾ ಇದೀವಿ ಸರ್ಕಾರದವರು ಅಂತಂದ್ರೆ, ಇನ್ನೊಂದು ಭ್ರೂಣ ಹತ್ಯೆ ಆ ಆಸ್ಪತ್ರೆಯಲ್ಲಿ ಆಗ್ಬಾರ್ದು, ಸಮಾಜದಲ್ಲಿ ಆಗ್ಬಾರ್ದು ಅಂತ ಕಟ್ಟುನಿಟ್ಟಿನ ಕಾನೂನು ಎಲ್ಲಿ ತರ್ತಾ ಇದ್ದೀರಾ? ಬೋರ್ಡ್ ಅಲ್ಲಿ ಹಾಕೊಂಡ್ರೆ ಅಷ್ಟೇನಾ? ಆಗ್ತಿದೆಯಲ್ಲ, ಅದೇ ಆಸ್ಪತ್ರೆಯಲ್ಲಿ ಸಂಜೆ ಬೆಳಗಾಗಷ್ಟೊತ್ತಿಗೆ 10 ಭ್ರೂಣ ಹತ್ಯೆಗಳಾಗಿರತ್ತೆ. ಅದು ಹೆಣ್ಣಿಂದೇ ಆಗಿರತ್ತೆ, ಗಂಡು ಭ್ರೂಣ ಹತ್ಯೆ ಎಲ್ಲೂ ಆಗಿರಲ್ಲ. ತೊಟ್ಟಿಲಿ 2-4 ತಿಂಗಳು 5 ತಿಂಗಳು ಭ್ರೂಣ ಬಿದ್ದಿರತ್ತೆ, ಅದು ಹೆಣ್ಣಿಂದೇ ಆಗಿರತ್ತೆ. ಇವತ್ತು ಇವ್ರು ಹೇಳಿದ ಪ್ರಕಾರ ಸಮಾಜ ಏನು ಒಂದು ಸ್ಲೋಗನ್ ಇರ್ಬೋದು ಸ್ವಾಮಿ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಸ್ಲೋಗನ್ ಹಿಂದೆ ಹೋಗುವಂತಹ ಸಮಾಜ ಇನ್ನೂ ನಮ್ಮ ಅಂತಹ ಏನು ಸಂಪದ್ಭರಿತ ಸಮಾಜ ಆಗಿಲ್ಲ ಹೆಣ್ಮಕ್ಳು ವಿಷಯಕ್ಕೆ ಬಂದಾಗ ಅಂತೇಳಿ ಪ್ರಸನ್ನ ಸರ್ ಹೇಳ್ತಾ ಇದ್ರು. ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ ಅವರು. 2001ರಲ್ಲಿ ಪ್ರತಿ 1000 ಗಂಡಿಗೆ ನಮ್ಮ ಭಾರತದ ಜನಸಂಖ್ಯೆಯ ಒಂದು ಆಧಾರದ ಪ್ರಕಾರ 932 ಇತ್ತು. 2011ಕ್ಕೆ ಅದು 912ಕ್ಕೆ ಬಂತು. 2021ಕ್ಕೆ 900ಕ್ಕೆ ಬಂದಿದೆ ಅಂತ ಹೇಳಿದ್ರು. ಅಂದರೆ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ಕಾರಣನೇ ಹೆಣ್ಣು ಭ್ರೂಣ ಹತ್ಯೆ ಅಂತ. ಇದ್ರ ಹೊರತಾಗಿನೂ ಇವತ್ತು ಹೆಣ್ಮಕ್ಳು ಈಗ ಒಂದೊಂದು ಹೆಣ್ಮಕ್ಳಿಗಾದರೂ ಸಹ ಇವತ್ತು ಆಪರೇಷನ್ ಮಾಡಿಸ್ತಕ್ಕಂಥ ಪೋಷಕರನ್ನು ನೋಡ್ತಾ ಇದ್ದೀವಿ. ಅವರು ಹೇಳ್ತಿರೋದು ಏನಂತಂದ್ರೆ ಅದು ಒಂದು ರೀತಿ ಸತ್ಯ. ಯಾವುದು ಕಾನೂನುಗಳನ್ನು ಇವತ್ತು ನಾಮಫಲಕಗಳಲ್ಲಿ ಮಾತ್ರ ಹಾಕಿದ್ವಿ, ಅದು ಕಾರ್ಯಗತಗೊಳ್ತಾ ಇಲ್ಲ ಎಂಬ ದೊಡ್ಡ ಕಳವಳವನ್ನು ಹಸೀನಾ ಅವರು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿ. ಸರ್, ತುಂಬಾ ಅದ್ಭುತವಾದ ವಿಚಾರ ಇವತ್ತು. ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಿಸುವಲ್ಲಿ ಸರ್ಕಾರದ ಮಹತ್ವದ ಪಾತ್ರ ವಹಿಸುತ್ತಿದೆ. ಇಂಥ ಚರ್ಚೆಗಳು ಹೆಚ್ಚಾದಾಗ ಮಾತ್ರ ಸತ್ಯದ ಮೇಲೆ ಬೆಳಕು ಚೆಲ್ಲುತ್ತೆ. ಆ ನಿಟ್ಟಿನಲ್ಲಿ ಬಸವ ಟಿವಿಗೆ ನನಗೆ ಇದರ ಬಗ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ, ಸರ್, ಹೆಣ್ಣನ್ನ ದೇವರು ಒಂದು, ಲಕ್ಷ್ಮಿ ಒಂದು, ಭಾಗ್ಯಲಕ್ಷ್ಮಿ ಒಂದು, ಮನೆ ಬೆಳಕು ಒಂದು, ಮನೆಯ ಕಣ್ಣು ಒಂದು, ಎಲ್ಲ ಅಂದ್ರೂ ಸಹಿತ ಜಗತ್ತಿನಲ್ಲಿ ಹೆಣ್ಮಕ್ಳ ಮೇಲೆ ಅನೇಕ ದೌರ್ಜನ್ಯಗಳು ನಡೀತವೆ. ಅದರಲ್ಲಿ ಅತ್ಯಂತ ಕ್ರೂರ, ಅಮಾನವೀಯ, ಭೀಕರವಾದ ಅಕ್ಷಮ್ಯ ದೌರ್ಜನ್ಯ ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆ. 1990ರ ವರದಿ ಪ್ರಕಾರ 10 ಮಿಲಿಯನ್ ಹೆಣ್ಣು ಭ್ರೂಣ ಹತ್ಯೆ ಆಗಿದೆ. 10 ಮಿಲಿಯನ್. ಪ್ರತಿ 6ನೇ ಹೆಣ್ಮಗು ಹೆಣ್ಣುನ ಒಂದೇ ಕಾರಣಕ್ಕೆ ಭ್ರೂಣ ಹತ್ಯೆ ಆಗ್ತದೆ, ಪ್ರತಿ 6ನೇ ಹೆಣ್ಮಗು. ಆದ್ರೆ 1979ರಲ್ಲಿ ಸರ್ಕಾರ ತಂದ ಅಲ್ಟ್ರಾಸೌಂಡ್ ಮೂಲಕ ಭ್ರೂಣ ಲಿಂಗ ಪತ್ತೆಯನ್ನ ಮಾಡೋದು ಜಾರಿಗೆ ಬರುತ್ತೆ. ಆ ನಂತರ 1996ರಲ್ಲಿ ಭ್ರೂಣ ಹತ್ಯೆ ನಿಷೇಧ ಆಗ್ತಲ್ಲ, ಸರ್ಕಾರ ಕಾಯ್ದೆ ಬಂತಲ್ಲ, ಆ ನಂತರ ಈ ನಿಟ್ಟಿನಲ್ಲಿ ಮಹತ್ತರವಾದ ಪಾತ್ರವನ್ನ ಸರ್ಕಾರ ವಹಿಸಿದೆ. ಅದನ್ನ ನಾವು ಖಂಡಿತವಾಗ್ಲೂ ಮೆಚ್ಚಬೇಕಾಗುತ್ತೆ, ಮತ್ತೆ ಅದಕ್ಕೆ ಒಂದು ಶ್ಲಾಘನೆಯನ್ನು ಕೊಡಬೇಕಾಗುತ್ತೆ. ಯಾಕೆ ಈ ಹೆಣ್ಣು ಭ್ರೂಣ ಹತ್ಯೆ ಆಗೋದು, ಅದನ್ನ ನಾವು ಮೂಲವನ್ನ ವಿಶ್ಲೇಷಿಸದೆ ಹೋದ್ರೆ ಇದರ ಅರ್ಥ ಅನರ್ಥ ಆಗ್ಬಿಡುತ್ತೆ. ಸಮಾಜದಲ್ಲಿ ಇಂದಿನಿಂದಲೂ ಗಂಡು ಮಕ್ಕಳು ಪ್ರಧಾನ ಸಮಾಜ ಅಂತ ಇತ್ತು.
ಅದಕ್ಕೆ ಸರ್ಕಾರ ಏನ್ ಪುರುಷ ಪ್ರಧಾನ ಸಮಾಜ, ನಮ್ಮ ಮನೆಯ ಯಜಮಾನ ಅನ್ನೋದಿತ್ತು. ಸರ್ಕಾರ ಏನ್ ಮಾಡ್ತು, ಅದ್ಭುತವಾಗಿ ಮಾಡ್ತು. ಹೆಣ್ಮಕ್ಳಿಗೆ ಸಮಾನ ಹಕ್ಕುಗಳನ್ನ ಕೊಡ್ತು, ಆಸ್ತಿಯಲ್ಲಿ ಸಮಪಾಲ್ ಕೊಡ್ತು. ಇದು ಹೆಣ್ಮಕ್ಳು ಜೊತೆ ಸರ್ಕಾರ ಇದೆ. ಸರ್ಕಾರ ಹೆಣ್ಣು ಮಕ್ಕಳು ಭ್ರೂಣ ಹತ್ಯೆಯನ್ನ ನಿಷೇಧಿಸೋದಿಕ್ಕೆ ಪರವಾಗಿದೆ ಅನ್ನೋದಕ್ಕೆ ಬಹಳ ದೊಡ್ಡ ಒಂದು ಉದಾಹರಣೆ. ಆಮೇಲೆ ಈ 2015 ಜನವರಿ 22ನೇ ತಾರೀಕು ಬಂದಂತ ಬೇಟಿ ಬಚಾವೋ ಬೇಟಿ ಪಡಾವೋ ಇದೆಯಲ್ಲ ಸರ್, ಇದು ಬಹಳ ಪ್ರಮುಖವಾದ ಬರೀ ಸರ್ಕಾರ ಹೇಳಿ ಬಿಡ್ಲಿಲ್ಲ, ಇದ್ರ ಬಗ್ಗೆ ಬಾಲಕಿಯರಿಗೆ ಜಾಗೃತಿ ಮೂಡಿಸೋದಕ್ಕೆ ಜಾಹೀರಾತುಗಳು, ಕಿರುಚಿತ್ರಗಳು, ಸಾಕ್ಷ್ಯಚಿತ್ರಗಳು, ಗೋಡೆ ಬರಹ, ಪೇಂಟಿಂಗು, ಮತ್ತೆ ಸಮಾಜದ ಸಾಧಕರೇನಿದ್ದಾರೆ ಎಲ್ಲಾ ಕ್ಷೇತ್ರಗಳು, ವಿಜ್ಞಾನ, ಚಲನಚಿತ್ರ, ಕಲೆ, ಸಾಹಿತ್ಯ, ಎಲ್ಲಾ ಸಾಧಕರ ಕೈಲಿ ಒಂದು ಸಂದೇಶವನ್ನ ಕೊಡ್ತು. ಇಡೀ ಸಮಾಜಕ್ಕೆ ಒಂದೇ ಏಕಮುಖವಾಗಿ ತಲುಪಬೇಕು. ಹೆಣ್ಣು ಮಕ್ಕಳು ಮನೆಯ ಆಸ್ತಿ, ಸಮಾಜಕ್ಕೆ ಹೆಣ್ಣು ಮಕ್ಕಳ ಅವಶ್ಯಕತೆ ಹೆಚ್ಚಿದೆ, ಬಹಳ ವಿಶೇಷವಾಗಿ ಸರ್ಕಾರ ಹೆಣ್ಣು ಮಕ್ಕಳು ಪರವಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ಇದು ಒಂದು ಹೆಣ್ಣು ಭ್ರೂಣ ಹತ್ಯೆ ತಡೆಗೆ ಬಹಳ ದೊಡ್ಡ ಕಾರ್ಯಕ್ರಮ ಸರ್. ಒಂದು ಸಮಾಜದಲ್ಲಿ ಪೋಷಕರಿಗೆ ಬಹಳ ವ್ಯಥೆ ಇತ್ತು ಹಿಂದೆಲ್ಲ. ಏನು, ಹೆಣ್ಣು ಮಕ್ಕಳಿಗೆ ನಾವು ವರದಕ್ಷಿಣೆ ಕೊಡ್ಬೇಕಾಗುತ್ತೆ ಮದುವೆ ಆದ್ರೆ. ವರದಕ್ಷಿಣೆ ನಿಷೇಧ ಕಾನೂನು ಜಾರಿಗೆ ತಂತು. ಇದು ಹೆಣ್ಣು ಮಕ್ಕಳನ್ನ ಪರವಾಗಿ ನಿಲ್ಲುವಂತ ಸರ್ಕಾರದ ಪ್ರಮುಖ ಪಾತ್ರ. ಮತ್ತೆ ಅದಾದ್ಮೇಲೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಉತ್ತೇಜಿಸುವಂತ ಕಾನೂನು, ಇದು ಮಹತ್ತರವಾದ ಮೈಲಿಗಲ್ಲು. ಈಗ ಅಪ್ ಟು ಡಿಗ್ರಿ ತನಕವ ಫೀಸೇ ಇಲ್ಲ ಹೆಣ್ಮಕ್ಳಿಗೆ. ಶೈಕ್ಷಣಿಕವಾಗಿ ಯಾವ ಮಗು ಮುಂದುವರಿಯುತ್ತೋ ಅದು ಸಮಾನತೆಯನ್ನ ಕೇಳುತ್ತೆ ಅನ್ನೋದು ಸರ್ಕಾರದ ಒಂದು ಇಚ್ಛೆ. ಸೊ ಅಪ್ ಟು ಡಿಗ್ರಿ ತನಕ ಹೆಣ್ಣು ಮಕ್ಕಳಿಗೆ ಫೀಸೇ ಇಲ್ದಂಗೆ ಶಿಕ್ಷಣವನ್ನ ಕೊಡೋದು. ಅದಕ್ಕಿಂತ ಹೆಚ್ಚಾಗಿ ಈ ಭ್ರೂಣ ಹತ್ಯೆ ಪರೀಕ್ಷೆಗೆ ಒಳಪಡುವ ಆಸ್ಪತ್ರೆಗಳಲ್ಲಿ ನೀವು ಬೋರ್ಡು ಅಂತ ಹೇಳಿರಿ ಸರ್, ಬಹಳಷ್ಟು 90% ಅದ್ರ ಮೇಲೆ ಸರ್ಕಾರದ ಪಾತ್ರ ಅಥವಾ ಪರಿಣಾಮ ಆಗಿದೆ. ಈಗ ಯಾವ ಆಸ್ಪತ್ರೆಗಳು ಸಹಿತವ ಭ್ರೂಣ ಲಿಂಗ ಪತ್ತೆಯನ್ನ ಮಾಡೋದಕ್ಕೆ ಇಚ್ಛೆ ಪಡಲ್ಲ. ಯಾಕೆಂದ್ರೆ ಮೊದಲು 3 ವರ್ಷ ಕಠಿಣ ಶಿಕ್ಷೆ, 10,000 ರೂಪಾಯಿ ದಂಡ, 2ನೇ ಸರಿ 50,000 ರೂಪಾಯಿ, ಮತ್ತೆ 5 ವರ್ಷಗಳ ಕಠಿಣ ಶಿಕ್ಷೆ, ಮತ್ತೆ 5 ವರ್ಷಗಳ ಕಾಲ ಅವರ ವೈದ್ಯಕೀಯ ಪರವಾನಗಿಯನ್ನ ರದ್ದುಗೊಳಿಸ. ಇಂಥ ಕಾನೂನುಗಳಿಂದ ಸಮಾಜದಲ್ಲಿ ಒಂದು ಬಿಗಿ ನಿಲುವನ್ನ ಸರ್ಕಾರ ತನ್ನ ಪಾತ್ರ ತಾನು ಮಾಡ್ತಾ ಇದೆ. ಹಂಗನ್ ಮಾತ್ರಕ್ಕೆ ಸಂಪೂರ್ಣವಾಗಿ ಹೆಣ್ಮಕ್ಳು ಭ್ರೂಣ ಹತ್ಯೆ ನಿಂತಿದೆ ಅಂತ ಹೇಳೋ ವಾದ ಮಾಡಕ್ಕಾಗದವರು ಸರ್ಕಾರ ತನ್ನ ಪಾತ್ರವನ್ನ ಮಾಡ್ತಾ ಇದೆ. ಆ ಸರ್ಕಾರದ ಪಾತ್ರದಿಂದ ಸಮಾಜದಲ್ಲಿ ಆದಷ್ಟು ಹೆಣ್ಣು ಭ್ರೂಣ ಹತ್ಯೆಗಳು ಕಡಿಮೆ ಆಗ್ತಾ ಇದ್ದಾವೆ. ಮೊದ್ಲಿಗೆ 10 ಮಿಲಿಯನ್ 1990ರಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಆಗ್ತಿತ್ತು, ಪ್ರತಿ 6ನೇ ಹೆಣ್ಣು ಮಗು ಹತ್ಯೆ ಆಗೋದು. ಆದ್ರೆ ಇವತ್ತು ಆ ನಿಟ್ಟಿನಲ್ಲಿ ಕಡಿಮೆ ಆಗಿದೆ. ಇದರಲ್ಲಿ ಸರ್ಕಾರ ಯಶಸ್ಸು ಸಾಧಿಸಿದೆ ಅನ್ನೋದು ನನ್ನ ವಾದ. ನೋಡಿ, ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನು ಹೇಳಿದರೆ ಅವರು. ಮತ್ತು ಕಾಯ್ದೆ ಅಡಿಯಲ್ಲಿ ಏನೆಲ್ಲ ಒಂದು ಶಿಕ್ಷೆ ಇದೆ ಅನ್ನೋದಕ್ಕೆ, ಪ್ರಥಮ ಬಾರಿಗೆ ಅಂತ ಒಂದು ತಪ್ಪಿಗೆ ಸಿಕ್ಕಾಕೊಂಡಾಗ ಏನು ಶಿಕ್ಷೆ ಆಗುತ್ತೆ, 2ನೇ ಬಾರಿ ಮತ್ತು 3ನೇ ಬಾರಿ ಆದಾಗ ಪರವಾನಗಿನೇ ರದ್ದು ಆಗ್ತಕ್ಕಂಥ ಒಂದು ಸಂದರ್ಭ ಇದೆ. ಇವತ್ತು ಅವರ ಲಿಂಗ ಸಮಾನತೆಯನ್ನು ತಂದಿದೆ ಸರ್ಕಾರ. ಯಾರ ಪರವಾಗಿ ತಂದಿದೆ ಲಿಂಗ ಸಮಾನತೆ? ಯಾರಿಗಾಗಿ ತಂದಿದೆ ಅಂದರೆ ಸರ್ಕಾರನೇ ಹೆಣ್ಣಿನ ಪರವಾಗಿದೆ. ಮತ್ತು ವರದಕ್ಷಿಣೆ ನಿಷೇಧ ಕಾಯ್ದೆ ತಂದಿದ್ದು ಸಹ ಹೆಣ್ಣಿನ ಪರವಾಗಿ. ಮತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಮಾಡ್ತಾರೆ ಹೆಣ್ಣು ಮಕ್ಕಳು ಹುಟ್ಟಿದರೆ. ಅಂದರೆ ಅದು ಹೆಣ್ಣಿನ ಸಂತತಿಯನ್ನು ಉತ್ತೇಜಿಸಲಿಕ್ಕೆ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಇದುವರೆಗೆ ಗಂಡು ಹುಡುಗರಿಗೆ ಯಾವ ಬಾಂಡು ಮಾಡಿಲ್ಲ ಸರ್ಕಾರ, ಹೆಣ್ಣು ಮಕ್ಕಳಿಗೆ ಮಾತ್ರ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಮಾಡಿದೆ. ಇಷ್ಟೆಲ್ಲ ಇದ್ದು ಅದು ಫಲಪ್ರದ ಆಗಿದೆ ಅಂತ ಪ್ರಸನ್ನ ಅವರ ಒಂದು ವಾದ. ಇದಕ್ಕೆ ಲತಮಣಿ ನೀವೇನು ಹೇಳ್ತೀರಿ? ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಇವತ್ತಿನ ನಮ್ಮ ಅನುಭವಗೋಷ್ಠಿ ವೇದಿಕೆಯ ಮುಖೇನ ಜನರನ್ನ ಚಿಂತನೆಯತ್ತ ತಗೊಂಡೋಗ್ತಾ ಇರುವಂತಹ ಚರ್ಚಾ ವಿಷಯ ಹೆಣ್ಣು ಭ್ರೂಣ ಹತ್ಯೆಯನ್ನ ನಿಯಂತ್ರಿಸುವಲ್ಲಿ ಸರ್ಕಾರ ಪ್ರಮುಖ ಪಾತ್ರವನ್ನ ವಹಿಸಿದ್ಯಾ ಅಥವಾ ವಹಿಸಿಲ್ವಾ ಅಂತ. ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಮ್ಮ ಎದುರಾಳಿ ಮಿತ್ರರು ಮಾತಾಡ್ತಾ ಇದ್ದಾರೆ, ವಿದ್ಯಾವಂತರ ತರ, ಜ್ಞಾನಿಗಳ ತರ ಮಾತಾಡ್ತಾ ಇದ್ದಾರೆ. ಯಾರೇ ಆಗ್ಲಿ ವಿದ್ಯಾವಂತರು ಮತ್ತೆ ಜ್ಞಾನಿಗಳು ಅಂತ ಅನ್ನಿಸ್ಕೋಬೇಕು ಅಂದ್ರೆ ದೇಶ ಸುತ್ತಿ ನೋಡಿರ್ಬೇಕು, ಕೋಶವನ್ನ ಓದಿರ್ಬೇಕು. ಅದರಲ್ಲಿ ಕೋಶವನ್ನ ಓದಿ ಕೋಶ ಜ್ಞಾನವನ್ನ ತಿಳ್ಕೊಂಡು ಜ್ಞಾನಿಗಳು ವಿದ್ಯಾವಂತರು ಆಗಿದ್ದಾರೆ ಅನ್ನೋದನ್ನ ನಾನು ಒಪ್ಕೋತೀನಿ. ಆದ್ರೆ ಅದ್ರ ಜೊತೆಗೆ ದೇಶವನ್ನು ಕೂಡ ಸುತ್ತಿ ನೋಡ್ಬೇಕು. ದೇಶ ಸುತ್ತೋಕಾಗ್ದಿದ್ರು ನಮ್ಮ ಸುತ್ತಮುತ್ತ ಏನ್ ಆಗ್ತಾ ಇದೆ ಅನ್ನೋದನ್ನಾದ್ರೂ ಅವರು ಗಮನಿಸುವಂತಹ ಒಂದು ಪ್ರಜ್ಞೆಯನ್ನ ಬೆಳೆಸ್ಕೋಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಇತ್ತೀಚೆಗೆ ನಾವು ನೋಡೋದಾದ್ರೆ ಹೆಣ್ಣು ಭ್ರೂಣ ಹತ್ಯೆ, ಮೊದಲೆಲ್ಲ ಹೆಣ್ಣು ಅಂದ್ರೆ ಕನಿಷ್ಠ ನಿಕೃಷ್ಟ ಅನ್ನೋ ಭಾವದಿಂದ, ಹಾಗೆ
ನನ್ನ ಕೈಲಿ ಈ ಮಗು ಹೆಣ್ಮಕ್ಳನ್ನ ಹೆತ್ರೆ ಅದನ್ನ ಸಾಕಿ ಮದುವೆ ಮಾಡಿ ಕೊಡ್ಬೇಕು, ವರದಕ್ಷಿಣೆ ವರೋಪಚಾರ ಏನಿದು ಆ ಒಂದು ದೃಷ್ಟಿಯಿಂದ ಆ ಹೆಣ್ಣು ಭ್ರೂಣ ಹತ್ಯೆನ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಬಂದಾಗ ಈ ಬಡತನಕ್ಕೆ ಮಕ್ಕಳು ಜಾಸ್ತಿ ಅನ್ನೋ ಒಂದು ಗಾದೆ ಇದೆ. ಈ ಗಾದೆ ಹೇಗೆ ನಿಜ ಆಗುತ್ತೆ ಅಂದ್ರೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತಾನು ಒಂದು ಮಾತಿದೆ. ಹಾಗಾಗಿ ನಮ್ಮ ದೇಶವನ್ನ ಬಡ ಅಂದ್ರೆ ಹಳ್ಳಿಗಳ ಒಂದು ರಾಷ್ಟ್ರ, ಬಡತನವೇ ಹೆಚ್ಚಾಗಿ ಇರುವಂತ ಒಂದು ರಾಷ್ಟ್ರ ಅಂತ ನಾವು ಹೇಳ್ತಾ ಇದೀವಿ. ಹಾಗಾಗಿ ಬಡತನಕ್ಕೆ ಮಕ್ಕಳು ಜಾಸ್ತಿ ಅಂತ ಅಂದಾಗ ಆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಹೋದಾಗ, ಒಂದು ಕುಟುಂಬದಲ್ಲಿ ಮಕ್ಕಳು ಆಗ್ತಾ ಇದ್ದಾರೆ ಅಂದ್ರೆ ಒಂದು 2, 3, 4 ಮಕ್ಕಳು ಆಗ್ತಾ ಇದ್ದಾರೆ ಅಂತ ಅಂದ್ರೆ ಅದರಲ್ಲೂ ಕೂಡ ಹೆಣ್ಣು ಭ್ರೂಣ ಇದೆ ಅಂತ ಗೊತ್ತಾದಾಗ ತಕ್ಷಣಕ್ಕೆ ನಮಗೆ ತಿನ್ನೋಕ್ ಅನ್ನ ಇಲ್ಲ, ಇನ್ನ ಈ ಹೆಣ್ಣು ಕೂಸ ಹಡಿದ್ರೆ ಅದನ್ನ ಪೋಷಣೆ ಮಾಡಿ ಮದ್ವೆ ಮಾಡೋ ಅಂತ ಶಕ್ತಿ ನಮಗೆ ಎಲ್ಲಿ ಸಿಗಬೇಕು, ಹಾಗೆ ಗಂಡು ಮಗ ಆದ್ರೆ ನನಗೆ ಒಬ್ಬ ದುಡಿಯೋನ್ ಸಿಗ್ತಾನೆ ಅನ್ನೋ ಒಂದು ಕಲ್ಪನೆ ಒಂದು ತಂದೆ ತಾಯಿಯರಲ್ಲಿ ಇರುತ್ತೆ. ಹಾಗಾಗಿ ಗಂಡು ಮಗ ಆದ್ರೆ ಹೇಗೋ ಅವನನ್ನ ಅವ್ನು ದುಡ್ಕೊಂಡ್ ತಿಂತಾನೆ, ಒಂದ್ 4-5 ವರ್ಷ ಬೆಳೆಸಿದ್ರೆ ಸಾಕು, ನಾವು ಜೀತಕ್ಕಾದ್ರೂ ಹಾಕ್ಬೋದು, ಅವನ ಅನ್ನ ಅವನು ದುಡ್ಕೊಂಡು ತಿಂತಾನೆ, ನಮಗೂ ಆಸರೆ ಆಗ್ತಾನೆ ಅನ್ನೋ ಒಂದು ಪರಿಕಲ್ಪನೆ ಇರುತ್ತೆ. ಅದೇ ಹೆಣ್ಣಾಯ್ತು ಅಂದ್ರೆ ಅವಳನ್ನ ಜೀತಕ್ಕೆ ಕಳಿಸಿದ್ರೂ ಮುಂದೆ ಆಕೆಗೆ ಒಂದು ವಿವಾಹ ಅಂತ ಮಾಡ್ಬೇಕಾಗತ್ತೆ. ಈ ಮನೆಯಿಂದ ಇನ್ನೊಂದು ಮನೆಗೆ ಕಳಿಸುವಾಗ ಅವಳನ್ನ ಬರಿಗೈಯಲ್ಲಿ ಕಳಿಸ್ಲಿಕ್ಕೆ ಆಗೋದಿಲ್ಲ, ವರದಕ್ಷಿಣೆ ವರೋಪಚಾರಗಳನ್ನ ನಾವು ಮಾಡ್ಲೇಬೇಕಾಗತ್ತೆ. ಮಾಡ್ಲಿಲ್ಲ ಅಂತ ಸಂದರ್ಭದಲ್ಲಿ ಅವಳು ಆಗ್ಲೂ ಕೂಡ ನನ್ನ ಮನೇಲೆ ಉಳಿತಾಳೆ. ಹೀಗೆ ಹೆಣ್ಮಕ್ಳು ಅಂದ್ರೆ ಮಡಿಲಲ್ಲಿ ಕಟ್ಕೊಳ್ಳೋ ಅಂತಹ ಕೆಂಡ ಅನ್ನೋಂತ ಒಂದು ಭಾವನೆ ಪೋಷಕರಲ್ಲಿ ಇರ್ತಿತ್ತು. ಹಾಗಾಗಿ ಆ ಹೆಣ್ಣು ಭ್ರೂಣ ಇದೆ ಅನ್ನೋ ಒಂದು ವಿಚಾರ ಗೊತ್ತಾದ ತಕ್ಷಣ ಆ ಒಂದು ಭ್ರೂಣವನ್ನ ಕಡ್ಕೊಂಡ್ಬಿಟ್ಟು ಹತ್ಯೆ ಮಾಡಿಬಿಟ್ಟು ತಮ್ಮ ಒಂದು ಜೀವನವನ್ನ ಸಾಗಿಸೋ ಕಡೆ ಗಮನವನ್ನ ಹರಿಸ್ತಾ ಇರ್ತಾರೆ. ಇನ್ನೊಂದು ಶೋಚನೀಯ ಕಾರಣ ಏನಪ್ಪಾ ಅಂದ್ರೆ ಜ್ಯೋತಿಷ್ಯ. ಈ ಜ್ಯೋತಿಷ್ಯದಿಂದಲೂ ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇದೆ ಅಂದ್ರೆ ನಿಜಕ್ಕೂ ಅದು ಎಂತ ವಿಷಾದಕರ ಚಿಂತನೆ ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿದೆ. ನೋಡಪ್ಪ, ನಿನ್ನ ಮೊದಲ ಸಂತಾನ ಗಂಡಾದಲ್ಲಿ ನಿನಗೆ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತೆ, ನಿನ್ನ ಮನೆ ಸಮೃದ್ಧಿಯಾಗಿ ಬೆಳೆಯುತ್ತೆ, ನಿನಗೆ ಒಬ್ಬ ವಾರಸುದಾರ ಬರ್ತಾನೆ ಅನ್ನೋ ಒಂದು ಜ್ಯೋತಿಷ್ಯದ ಒಂದೇ ಒಂದು ಮಾತಿನಿಂದ ಹುಟ್ಟೋ ಅಂತ ಹೆಣ್ಣು ಮಕ್ಕಳನ್ನ ಎಲ್ಲಾ ಹೆಣ್ಣು ಭ್ರೂಣವನ್ನ ಕೊಲ್ಲೋ ಅಂತ ಎಷ್ಟೋ ನಿದರ್ಶನಗಳನ್ನ ನಾವು ಓದಿದೀವಿ, ಕೇಳಿದೀವಿ, ನೋಡಿದೀವಿ. ಇಂಥ ಒಂದು ನಿಕೃಷ್ಟ ಕಾರಣಕ್ಕಾಗೂ ಕೂಡ ಹೆಣ್ಣು ಭ್ರೂಣವನ್ನ ಹತ್ಯೆ ಮಾಡ್ತಾ ಇದ್ದಾರೆ ಅಂದಾಗ ಸರ್ಕಾರ ಯಾವ ಒಂದು ಕ್ರಮನ ಕೈಗೊಂಡಿದೆ ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಆಗ್ಲೇ ಮೇಡಮ್ ಹೇಳ್ದಾಗೆ ಕೇವಲ ಬೋರ್ಡಿಗಷ್ಟೇ ಸೀಮಿತವಾಗಿರುತ್ತೆ. ಹಾಗೆ ನಮ್ಮ ಕೋಶಜ್ಞಾನಿಗಳು ಏನಿದ್ದಾರೆ ಅವರು ಓದಿರುವಂತ ಪುಸ್ತಕಕ್ಕಷ್ಟೇ ಅದು ಸಾಲಾಗಿ ಮೀಸಲಾಗಿರುತ್ತೆ ಹೊರತು ಅದು ಯಾವುದೇ ಒಂದು ರೂಪದಲ್ಲಿ ಜಾರಿಗೆ ಬರ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನಾವ್ ಏನೇ ವಿಚಾರಗಳನ್ನ, ಚಿಂತನೆಗಳನ್ನ, ಯೋಜನೆಗಳನ್ನ ಮಾಡಿದ್ರು ಕೂಡ ಅದು ಜನರ ಮನಸ್ಸಲ್ಲಿ ಬರ್ಬೇಕು. ಅದು ಜನರ ಮನಸ್ಸನ್ನ ಹೊಕ್ಕಿ ಹೌದು ಸರ್ಕಾರ ನಮ್ಮ ಕೈ ಹಿಡಿಯುತ್ತೆ ಅನ್ನುವಂತ ನಂಬಿಕೆ, ಭರವಸೆ ಬಂದಾಗ ಮಾತ್ರ ಅದನ್ನ ಅವರು ಅಪ್ಲೈ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಇಲ್ಲ ಅಂತ ಅಂದ್ರೆ ಅಯ್ಯೋ ನಮ್ಮ ಕಷ್ಟಗಳಿಗೆ ಸರ್ಕಾರ ಎಲ್ಲಾಗುತ್ತೆ, ಈಗ ಹೆಣ್ಣು ಭ್ರೂಣ ಇದೆ ಅನ್ಬಿಟ್ಟು ಅದನ್ನ ಹಡದ್ರೆ ಸರ್ಕಾರ ಕೊಡೋ ಅಂತ 4 ಕಾಸನ್ನ ನೆಚ್ಕೊಂಡ್ ನಾವ್ ಹೆಣ್ಮಗು ಸಾಕಕ್ ಆಗಲ್ಲ, ಸದ್ಯಕ್ ನಮ್ಗೆ ಹೆಣ್ಮಗು ಬೇಡ, ನಮ್ ಜೀವನ ಎಷ್ಟಿದೆ ಅಷ್ಟು ನೋಡ್ಕೊಳ್ಳೋಣ ಅನ್ನೋಂತ ಮನಸ್ಥಿತಿಯವರು ಕೂಡ ಇರೋದ್ರಿಂದ ಆ ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇರುತ್ತೆ. ಹೀಗೆ ಹೆಣ್ಣನ್ನ ಒಂದು ನಿಕೃಷ್ಟವಾಗಿ ಕಾಣುವಂಥದ್ದು, ಮತ್ತೆ ಆರ್ಥಿಕ ಭದ್ರತೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈಗ ಪ್ರಸ್ತುತ ಸಮಾಜದಲ್ಲಿ ಹೆಣ್ಣಿನ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಇರ್ಬೋದು, ಅತ್ಯಾಚಾರಗಳಿರ್ಬೋದು, ಶೋಷಣೆ ಇರ್ಬೋದು, ಈ ಎಲ್ಲಾ ಒಂದು ಅಂಶವನ್ನ ಗಮನಿಸಿದಾಗ ಹೆಣ್ಣಿಗೆ ಶತ್ರುವಾಗಿ ಹೆಣ್ಣಿನ ಭ್ರೂಣ ಹತ್ಯೆಯನ್ನ ಮಾಡ್ತಾ ಇರೋದು ಶೋಚನೀಯ ಸಂಗತಿ. ಆದ್ರೆ ಸರ್ಕಾರ ಏನೇ ಕ್ರಮಗಳನ್ನ ಕೈಗೊಂಡ್ರು ಕೂಡ ಆಗ್ಲೇ ಮೇಡಮ್ ಹೇಳ್ದಾಗೆ ಚೀಲಗಟ್ಲೆ ಭ್ರೂಣಗಳು ಹೊರ ಹೋಗ್ತಾ ಇದೆ ಅಂತ ಅಂದಾಗ ಈ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಗಂಭೀರವಾಗಿ ಚಿಂತನೆ ಮಾಡಬೇಕಾಗುತ್ತೆ ಅನ್ನೋದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಸರ್ಕಾರ ಯಾವುದೇ ಯೋಜನೆ ಇದ್ರೂ ಸಹ ಹೆಣ್ಣಿನ ಭ್ರೂಣ ಹತ್ಯೆ ಮಾಡ್ತಾ ಇರೋದು ಈಗಲೂ ನಡೀತಾ ಇದೆ. ಸರ್ಕಾರ ಯಾವುದೇ ಅಂತ ಗಟ್ಟಿಯಾದ ಪ್ರಮುಖ ಪಾತ್ರ ವಹಿಸಿಲ್ಲ ಅಂತ ಒಂದು ನಿಮ್ಮ ವಾದ. ಪಾಲಕ್ ಸರ್, ಮತ್ತೆ ನಿಮ್ಮ ಹತ್ರಕ್ಕೆ ಬರ್ತೀನಿ. ಲತಮಣಿ ಅವರು ವಾದ ಮಾಡ್ತಾ ಹೇಳ್ತಾ ಇದ್ರು, ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟರು. ಸುಮ್ಮನೆ ಅವು ಕಾನೂನಾಗಿದ್ದರೆ ಸಾಲದು, ಜನಮಾನಸದಲ್ಲಿ ಅದು ಇನ್ನೂ ಅರಿವು ಮೂಡ್ತಾ ಇಲ್ಲ, ಮತ್ತು ವಾಸ್ತವದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಹಿಂದೆಲ್ಲ ಹೆಂಗಿತ್ತು ಅಂತಂತಂದರೆ, ಗಂಡು ಆಗಲಿಲ್ಲ ಅಂದರೆ ಆ ತಾಯಿಯನ್ನು 2 ಅಲ್ಲ 3 ಹೆಣ್ಮಕ್ಳಾಗಿದ್ರು ಸಹ ಒಂದು ಗಂಡನ್ನು ಇರಲಿಲ್ಲ ಅಂದರೆ ಬಂಜೆ ಥರ ನೋಡ್ತಾ ಇದ್ರು. ಒಂದು ಸಂತಾನಕ್ಕೆ ಗಂಡೇ ಇಲ್ಲ ಅಂದರೆ ನೀನು ಇದ್ದು ಫಲವೇನು, ಆ ಮಟ್ಟಕ್ಕೆ ಒಂದು ಮೌಢ್ಯ ನಮ್ಮ ಸಮಾಜದಲ್ಲಿ, ನಮ್ಮ ಜನಪದ
ಹಾಡುಗಳಲ್ಲಿ ನಾವು ಕಾಣ್ತೀವಿ. ಆ ರೀತಿ ಅಂಥ ಒಂದು ಮೌಢ್ಯ ತುಂಬಿದಂಥ ಒಂದು ಕಾಲಘಟ್ಟ ಇತ್ತು ಹಿಂದೆ. ಅದಾದಮೇಲೆ 2 ಮಕ್ಕಳು ಸಾಕು ಅಂತ ಬಂತು. ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಅಂತ. ಅದು ಹೋಗಿ ಈಗ ಹೆಣ್ಣಾದರೇನೋ ಗಂಡಾದರೇನೋ ಮಗು ಒಂದೇ ಸಾಕು ಅನ್ನೋ ಮಟ್ಟಕ್ಕೆ ಇವತ್ತು ಒಂದು ಘೋಷಣಾ ವಾಕ್ಯವನ್ನು ನೋಡ್ತೀವಿ. ಅದೇ ರೀತಿ ಅನೇಕ ಫ್ಯಾಮಿಲಿಗಳು ಒಂದೊಂದೇ ಮಕ್ಕಳಿಗೆ ನಿಯಂತ್ರಣವನ್ನು ಮಾಡಿಕೊಂಡಿರೋದನ್ನು ನೋಡ್ತೀವಿ. ಇದರ ಹೊರತಾಗಿಯೂ ಸಹ ಈ ಹಸೀನಾ ಮೇಡಮ್ ಹೇಳ್ದಂಗೆ ಈ ಭ್ರೂಣಗಳನ್ನು ನಾವು ಕಾಣ್ತಾ ಇದ್ದೀವಿ, ಇವತ್ತಿಗೆ ಕಾಣ್ತಾ ಇದ್ದೀವಿ, ತೋಟಗಳಲ್ಲಿ ಕಾಣ್ತಾ ಇದ್ದೀವಿ, ಆಸ್ಪತ್ರೆಗಳಲ್ಲಿ ಏನೇ ಬೋರ್ಡ್ ಹಾಕಿದರೂ ಸಹ ಭ್ರೂಣಗಳನ್ನು ಪತ್ತೆ ಹಚ್ಚೋದನ್ನು ನೋಡ್ತಾ ಇದ್ದೀವಿ. ನಾವೇನಾರು ಅಲ್ಲೇನು ತೀರಿದ ಮಾಡೋಕೆ ಮಗುವಿನ ಬೆಳವಣಿಗೆಗಾಗಿ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಮಗುವಿನ ಅಂಗಾಂಗಗಳು ಯಾವ ರೀತಿ ಬೆಳವಣಿಗೆ ಆಗ್ತಾ ಇದ್ದಾವೆ ಅಂತ ನೋಡೋಕ್ಕೆ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ವಿ ಅಂತಾರೆ. ಅದರ ಉದ್ದೇಶನೇ ಬೇರೆ ಇರುತ್ತೆ. ಈ ನಿಟ್ಟಿನಲ್ಲಿ ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಣ ಸರ್ಕಾರ ಸಫಲ ಆಗಿದೆಯಾ ಆಗಿಲ್ಲ ಅಂತ ಅವ್ರ ವಾದಕ್ಕೆ ನಿಮ್ಮದು ಮತ್ತೆ ಉತ್ತರ ಏನು? ಅವ್ರ ಮಾತು ಒಪ್ಕೊಳ್ತಕ್ಕಂಥದ್ದು ಒಪ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆದರೆ ಇವತ್ತು ಸ್ತ್ರೀ ಪುರುಷ ಅಸಮಾನತೆಯ ಕಾರಣಕ್ಕಾಗಿ ಭ್ರೂಣ ಹತ್ಯೆ ಆಗ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಒಂದು ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದಾಗ ಅವ್ರ ಮೇಡಮ್ ಹೇಳ್ತಾ ಇದ್ರೆ ಹೆಣ್ಣು ಮಗು ಅಂದ್ರೆ ಕೆಂಡ ಅಂತ ಹೇಳಿ, ಆ ಭಾವನೆ ಇವತ್ತು ಬಹುತೇಕ ದೂರ ಆಗಿದೆ. ಸಾಮಾನ್ಯವಾಗಿ ಇವತ್ತು ನಾನು ಆಗ್ಲೇ ಹೇಳಿದ್ನಲ್ಲ, ಹೆಣ್ಣನ್ನ ಮನೆಯಲ್ಲಿ ಸ್ವೀಕರಿಸುವ ರೀತಿ ಬಹಳ ಬದಲಾವಣೆ ಆಗಿದೆ. ಮೊದಲ ರೀತಿಯಲ್ಲಿ ಹೆಣ್ಣು ಹುಟ್ಟುಬಿಟ್ರೆ ಹೊರೆ, ಭಾರ, ಆ ಪರಿಕಲ್ಪನೆಗಳು ಕೂಡ ಇವತ್ತು ಬದಲಾಗಿದೆ. ಜೊತೆಗೆ ಸರ್ಕಾರ ಕಾನೂನುಗಳನ್ನ ಬಹಳಷ್ಟು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ. ಆ ಸರ್ಕಾರದ ಕಾನೂನುಗಳ ಜೊತೆಗೆ ಇಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಒಂದು ಬದಲಾವಣೆ ಏನಂತಂದ್ರೆ ಜನರ ಮನಸ್ಥಿತಿಗಳಲ್ಲಿ ಇನ್ನೂ ಸ್ವಲ್ಪ ಸುಧಾರಣೆ ಆಗ್ಬೇಕು. ಇವತ್ತು ಮೇಡಮ್ ಹೇಳಿದ್ರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ಹೌದು, ಇವತ್ತೇನಾಗ್ತಾ ಇದೆ ಅಂತಂದ್ರೆ ಹೆಣ್ಣನ್ನೇ ದ್ವೇಷಿಸುವ ಮಟ್ಟಿಗೆ ಹೋಗ್ತಾ ಇರತಕ್ಕಂಥ ಬೆಳವಣಿಗೆಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಬಹುಮುಖ್ಯವಾಗಿ ಬದಲಾವಣೆ ಆಗ್ಬೇಕಾಗಿರ್ತಕ್ಕಂಥ ಸಂಗತಿ. ಉದಾಹರಣೆಗೆ ನಾವು ಒಂದು ಉತ್ತರ ಭಾರತದಲ್ಲಿ ದೆಮಾರು ಅಂತ ಒಂದು ಪರಿಕಲ್ಪನೆ ಉಟ್ಕೊಂಡಿದೆ. ದೆಮಾರು ಅಂತ ಅಂದ್ರೆ ಡಿ ಅನ್ನುವಂಥ ಅಕ್ಷರ ಡಾಟರ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಇ ಅನ್ನುವಂಥ ಅಕ್ಷರ ಎಲಿಮಿನೇಷನ್, ಇ ಅನ್ನುವಂಥ ಒಂದು ಅಕ್ಷರ ಎಲಿಮಿನೇಷನ್ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಮಾರು ಅಂದ್ರೆ ಕೊಲ್ಲು ಅಂತ ಹಿಂದಿನಲ್ಲಿ. ಆ ದೆಮಾರು ಅಂದ್ರೆ ಹೆಣ್ಣು ಮಕ್ಕಳನ್ನ ಕೊಲ್ಲು ಅನ್ನುವಂಥ ಒಂದು ಪರಿಕಲ್ಪನೆ ಇತ್ತು. ಆದ್ರೆ ಇವತ್ತು ಉತ್ತರ ಭಾರತದಂತಹ ಬಹಳಷ್ಟು ರಾಜ್ಯಗಳಲ್ಲಿ ಮತ್ತೆ ಬಿಹಾರದಲ್ಲಿ ಭ್ರೂಣ ಲಿಂಗ ಪತ್ತೆಗೋಸ್ಕರವಾಗಿ ಮೊಬೈಲ್ ವ್ಯಾನ್ಸ್ ಇತ್ತು ಅಂತ ಕೂಡ ಹೇಳ್ತಾರೆ. ಅಂದ್ರೆ ಮೊಬೈಲ್ ವ್ಯಾನ್ಸ್ ಅಲ್ಲಿ ಹೋಗ್ಬಿಟ್ಟು ಹಳ್ಳಿಗಳಿಗೆ ಹೆಣ್ಣು ಭ್ರೂಣ ಇದೆ ಅಂತಂದ್ರೆ ಅದನ್ನ ಕೊಲ್ಲುವಂತ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇತ್ತು ಅಂತ. ಸತ್ಯ, ಬಹಳಷ್ಟು ದೀರ್ಘಾವಧಿಯಿಂದ ಈ ಹೆಣ್ಣು ಭ್ರೂಣ ಹತ್ಯೆಗಳು ವ್ಯಾಪಕವಾಗಿ ನಡೆದಿದೆ. ಅದನ್ನ ನಾವು ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇವತ್ತು ಪ್ರಸ್ತುತ ಸಂದರ್ಭದಲ್ಲಿ ಸರ್ಕಾರದ ಗಟ್ಟಿ ನೀತಿಗಳು, ಸರ್ಕಾರ ನೀತಿ ತರುತ್ತೆ, ಹೌದು, ತಂದಾಗ ಕೂಡ ಅದನ್ನ ವೈಲೇಟ್ ಮಾಡೋ ರೀತಿ ಇದೆ. ನೀವು ಹೇಳಿದಾಗೆ ಈಗ ಸೋನೋಗ್ರಾಮ್ ಮಾಡ್ತಾರೆ, ಹೆಣ್ಣು ಭ್ರೂಣ ಹೆಂಗ್ ತೆಗೆದಾಕ್ತಾರೆ ಅಂತಂದ್ರೆ ಅದಕ್ಕೆ ಏನೋ ದೋಷ ಇತ್ತು, ಅಂದ್ರೆ ಸರಿಯಾದ ಬೆಳವಣಿಗೆ ಆಗಿಲ್ಲ, ಕಾರಣ ತೋರಿಸ್ತಾರೆ, ಇಲ್ಲದೆಲ್ಲ ಕಾರಣ ಸರಿ ಇರ್ಲಿಲ್ಲ, ಅಥವಾ ಅದ್ರ ಅಂಗಾಂಗಗಳು ಊನ ಇದ್ವು, ಈ ತರದ ಕಾರಣಗಳನ್ನು ಕೊಟ್ಟು ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಕೆಲವರು ಮಾಡುವಂತದ್ದು ಸಹಜ. ಆದ್ರೆ ಇಲ್ಲಿ ಸರ್ಕಾರದ ತಪ್ಪಲ್ಲ. ಇಲ್ಲಿ ಏನಾಗಿದೆ ಅಂತಂದ್ರೆ ಜನರು ಮನಸ್ಥಿತಿಗಳಲ್ಲಿ ಕೂಡ ಬದಲಾವಣೆ ಆಗ್ಬೇಕಾಗುತ್ತೆ. ಸರ್ಕಾರ ಈಗ ನಾವು ಏನ್ ಹೇಳ್ತೀವಿ, ಮನೆ ಯಜಮಾನ ಅದನ್ನ ಮಾತಾಡುವಾಗ ದತ್ತಮಣಿಯವರ ಜನಮಾನಸದಲ್ಲಿ ಇನ್ನೂ ಕಾನೂನು ಅರಿವಾಗಿಲ್ಲ ಅಂತ. ಅಲ್ಲ, ಅರಿವಾಗಿದೆ. ಆದ್ರೆ ಏನಾಗಿದೆ ಅಂತಂದ್ರೆ ಇನ್ನು ಸ್ವಲ್ಪ ಮನಸ್ಥಿತಿಗಳಲ್ಲಿ ಇನ್ನೂ ಸ್ವಲ್ಪ ಬದಲಾವಣೆ ಆಗ್ಬೇಕಾದಂತ ಅವಶ್ಯಕತೆ ಇದೆ. ಇಲ್ಲಿ ಸರ್ಕಾರದ ತಪ್ಪು ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಸರ್ಕಾರ ಏನೇನು ಕ್ರಮಗಳನ್ನು ತಗೋಬೇಕು ಅಂತ ಎಲ್ಲಾ ಕ್ರಮಗಳನ್ನು ಕೂಡ ತಗೊಂಡಿದೆ. ಉದಾಹರಣೆಗೆ 2005ರಲ್ಲಿ ಜಾರಿಗೆ ತಂದಂತಹ ಕೌಟುಂಬಿಕ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಎಷ್ಟು ಕ್ರಿಟಿಕಲ್ ಆಗಿದೆ ಅಂದ್ರೆ ಇವತ್ತು ಹೆಣ್ಣಾಗ್ಲಿ ಗಂಡಾಗ್ಲಿ ಈಗ ತಂದೆ ಕೂಡ ಒಂದು ಹೆಣ್ಣು ಮಗುವನ್ನ ಹೊಡೆಯಂಗಿಲ್ಲ, ಅಷ್ಟು ಕ್ರಿಟಿಕಲ್ ಆಗಿರತಕ್ಕಂಥ ಕಾನೂನು. ಒಂದು ಮಗು ಏನಾದ್ರೂ ನಮ್ಮಪ್ಪ ಹೊಡೆದ ಅಂತ ಸಾರ್ವಜನಿಕವಾಗಿ ಹೇಳ್ಕೊಂಡ ಅಂದ್ರೆ ಅದನ್ನ ಯಾರಾದ್ರೂ ತಗೊಂಡೋಗಿ ಕೇಸ್ ಹಾಕ್ಬಿಟ್ರೆ ದೊಡ್ಡ ಇಶ್ಯೂ ಆಗ್ತದೆ. ಅಷ್ಟು ಕ್ರಿಟಿಕಲ್ ಆಗಿರ್ತಕ್ಕಂಥ ಒಂದು ಕಾಯ್ದೆಯನ್ನ ನಮ್ಮ ಭಾರತ ಸರ್ಕಾರ ಕೌಟುಂಬಿಕ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಅಂದ್ರೆ ಹೆಣ್ಣು ಮಗುವನ್ನ ರಕ್ಷಿಸುವ ಸಲುವಾಗಿ, ಹೆಣ್ಣು ಮಗುವಿಗೆ ಬೇಕಾದಂತ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಸಲುವಾಗಿ ಇವತ್ತು ಸರ್ಕಾರ ತನ್ನ ವ್ಯಾಪ್ತಿಗೆ ನಿಲುಕಿದಂತ ಎಲ್ಲ ರೀತಿಯಲ್ಲೂ ಕೂಡ ಕಾನೂನು ಕ್ರಮಗಳನ್ನ ಜಾರಿಗೆ ತಂದಿದೆ. ಆ ಮುಖಾಂತರವಾಗಿ ಮೊದಲಿನ ಪರಿಸ್ಥಿತಿಗೆ ಹೋಲಿಕೆ ಮಾಡಿದ್ರೆ ಇವತ್ತು ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಬಹಳಷ್ಟು ಕಡಿಮೆ ಆಗಿದೆ, ಆ ಪ್ರಮಾಣದ ಕಡಿಮೆ ಆಗಿದೆ ಅಂತ ಹೇಳಿ ನಾವು ಹೇಳ್ತೀವಿ. ಜೊತೆಗೆ ಇವತ್ತು ನಾವೆಲ್ಲ ಕೂಡ ಹೆಣ್ಣಿವಳು ಜಗದ ಕಣ್ಣಿವಳು, ಮನೆಯ ಗೃಹಲಕ್ಷ್ಮಿಗಳು ಅನ್ನುವಂತ ಮನಸ್ಥಿತಿಗೆ ಕೂಡ ಕೆಲವರು ಬಹಳಷ್ಟು ಮಟ್ಟಿಗೆ ಬದಲಾವಣೆ ಆಗ್ತಾ ಇದ್ದಾರೆ. ಇವತ್ತು ಎಜುಕೇಟರ್ಸ್ ಕೂಡ ಹೆಣ್ಣನ್ನ ಅಂದ್ರೆ ಹೆಣ್ಣು ಮಗುವನ್ನ ಬಹಳಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೋತಾರೆ. ಮತ್ತೆ ಹೆಣ್ಣು ಮಗಳಾದ್ರೆ ಒಂದು ರೀತಿ ಸಂಭ್ರಮ ಅನ್ನುವಂಥದ್ದು, ಗಂಡು ಹೇಗೆ ಸ್ವೀಕರಿಸ್ತೀವೋ ಹೆಣ್ಣನ್ನು ಕೂಡ ಹಾಗೆ ಸ್ವೀಕರಿಸ್ತಾ ಇದೀವಿ. ಮತ್ತೆ ಇವತ್ತು ಸೋಷಿಯಲೈಸೇಷನ್ ಪ್ರಕ್ರಿಯೆ ಏನಿದೆ, ಸಮಾಜೀಕರಣ, ಮೊದಲಾಗಿ ಹೆಣ್ಮಗು ಅಂದ್ರೆ ಹೋಗಮ್ಮ ಪಾತ್ರೆ ತೊಳಿ ಇಲ್ಲ, ಇವತ್ತು ಹೆಣ್ಮಗುನು ಕೂಡ ಕರಾಟೆ ಕಲಿಯಮ್ಮ, ನೀನು ಯೋಗ ಕಲಿಯಮ್ಮ, ಆ ಒಂದು ರೀತಿಯಲ್ಲಿ ಅಂದ್ರೆ ಹೆಣ್ಣು ಗಂಡು ಭಿನ್ನ ಭೇದ ಇಲ್ಲದೆ ಅಂತೆ
ಸಾಮಾಜಿಕ ತರಬೇತಿಯನ್ನು ಕೊಡ್ತಕ್ಕಂಥ ಮನಸ್ಥಿತಿಗಳು ಕೂಡ ಇವತ್ತು ಬರ್ತಾ ಇದೆ. ಜೊತೆಗೆ ಸರ್ಕಾರ ಬಹಳಷ್ಟು ಜವಾಬ್ದಾರಿಯುತವಾಗಿ ಕಾನೂನುಗಳನ್ನ ಜಾರಿಗೆ ತಂದಿದೆ. ಆ ಕಾನೂನುಗಳು ಬಹಳಷ್ಟು ಮಟ್ಟಿಗೆ, ಅಂದ್ರೆ ನಾನು ಸಂಪೂರ್ಣವಾಗಿ ತೊಡೆದು ಹಾಕಿದೀವಿ ಅಂತ ಹೇಳ್ತಾ ಇಲ್ಲ, ಬಹಳಷ್ಟು ಮಟ್ಟಿಗೆ ಆ ಪ್ರಕ್ರಿಯೆ ಕಡಿಮೆ ಆಗಿದೆ. ಭ್ರೂಣ ಹತ್ಯೆಯ ಪ್ರಮಾಣಗಳನ್ನು ನಾವು ಕಡಿಮೆ ಮಾಡೋದ್ರಲ್ಲಿ ಸರ್ಕಾರದ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ನೋಡಿ, ಸಾಕಷ್ಟು ಅಂಶಗಳನ್ನು ಹೇಳ್ತಾ ಇದ್ರು. ಮತ್ತು ಅದಕ್ಕೆ ಪೂರಕವಾಗಿ ಇವತ್ತು ಸರ್ಕಾರ ಈ ಒಂದೆಲ್ಲ ಕಾನೂನುಗಳು ತಂದಿರೋದ್ರಿಂದ ಇವತ್ತು ಹೆಣ್ಣು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ. ಬಹುಶಃ SSLC ಮತ್ತು PUC ಯಲ್ಲಿ ನೋಡಿದಾಗ ಹೆಣ್ಣು ಮಕ್ಕಳೇ ಮೇಲುಗೈ ಅಂತ ಪ್ರತಿ ವರ್ಷ ನಮಗೆ ಮಾಧ್ಯಮದಲ್ಲಿ ಬರುತ್ತೆ. ರಿಸಲ್ಟ್ ಬಂತು ಅನ್ನೋ ಥರದಲ್ಲಿ ಹೆಣ್ಣು ಮಕ್ಕಳೇ ಮೇಲುಗೈ. ಅಂದರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೆಣ್ಣು ಸಾಕಷ್ಟು ಮುಂದೆ ಬಂದಂಗೆಲ್ಲ ಪ್ರಜ್ಞಾವಂತಳಾಗ್ತಾ ಇದ್ದಾಳೆ. ಆವಾಗ ಅವಿದ್ಯಾವಂತಿಕೆ ಅನಕ್ಷರಸ್ಥ ಮಹಿಳೆ ಏನು ಮಾಡ್ತಾ ಇದ್ಲು ಅಂತಂದರೆ ಆ ಕುಟುಂಬದ ಹಿರಿಯರು ಹೇಳ್ದಂಗೆ ಕೇಳಿಬಿಡ್ತಾ ಇದ್ರು. ಇವತ್ತು ಮಹಿಳೆ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸಂದರ್ಭಕ್ಕೆ ಬಂದಿದ್ದಾಳೆ, ಎಜುಕೇಟೆಡ್ ಆಗಿದ್ದಾಳೆ. ನನ್ನ ಗರ್ಭ ನಾನೇ ಯಾಕೆ ಅದನ್ನು ಪರೀಕ್ಷೆ ಮಾಡಲಿ, ನಾನೇ ಯಾಕೆ ಅದನ್ನೇ ತೆಗೆದು ಹಾಕಲಿ ಅನ್ನೋ ಒಂದು ಪ್ರಶ್ನೆ ಮಾಡ್ತಕ್ಕಂಥ, ಮತ್ತು ತನ್ನ ಸಾಮರ್ಥ್ಯ ಅದು ಈ ಒಂದು ಹಂತಕ್ಕೆ ತಿಳುವಳಿಕೆ, ಎಜುಕೇಷನ್, ಶಿಕ್ಷಣ ಅಂಬೋದಿದೆಯಲ್ಲ, ಎಲ್ಲವನ್ನು ಬದಲಾವಣೆಯನ್ನು ಮಾಡುತ್ತೆ. ಸಾಮಾಜಿಕ ಒಂದು ಕ್ರಾಂತಿಯನ್ನು ಮಾಡಲಿಕ್ಕೆ ಶಿಕ್ಷಣ ಬೇಕು. ಅಂಥ ಶಿಕ್ಷಣ ಇವತ್ತು ಹೆಣ್ಣು ಪಡಿತಾ ಇದ್ದಾಳೆ. ಅದಕ್ಕೆಲ್ಲ ಸರ್ಕಾರದ ಏನು ಕಾನೂನುಗಳು ತಂದಿದೆ ಇದು ಕಾರಣ ಅಂತ ಪಾಲಕ್ ಸರ್ ಅವರ ವಾದಕ್ಕೆ ಹಸಿನಾ ಮೇಡಮ್ ನೀವೇನು ಹೇಳ್ತೀರಿ? ಅವರು ಪಾಲಕ್ ಸರ್ ಮತ್ತೆ ಸುರೇಶ್ ಸರ್ ಹೇಳಿದಾಗೆ ಪಾಪ ಅವು ಬದುಕುಳಿದ್ರೆ ಅವಕ್ಕೆ ಶಿಕ್ಷಣ. ಇವತ್ತು 2014ರ ಒಂದು ವರದಿ ಹೇಳಿದೆ, ನೀವು ಹೇಳಿದ್ದಕ್ಕೆ ನಾನು ಎಲ್ಲೂ ಅಲ್ಗಳಿತಿಲ್ಲ. ಶಿಕ್ಷಣ ಕೊಡ್ತಿದ್ದಾರೆ, ಸೌಲಭ್ಯ ಕೊಡ್ತಿದ್ದಾರೆ, ಅದಕ್ಕೆಲ್ಲಾ ರೀತಿಯಾದಂತಹ ಇದನ್ನ ಕೊಡ್ತಾ ಇದ್ದಾರೆ. ಪಾಪ ಅದು ಬದುಕುಳಿದಿದ್ರೆ ಬದುಕೇ ಉಳಿತಿಲ್ಲ ಅಂತ ಒಂದು 2014ರ ಒಂದು ವರದಿ ನಮ್ಗೆ ಹೇಳತ್ತೆ. ಏನಂತಂದ್ರೆ ಪ್ರತಿ ವರ್ಷ ಹುಟ್ಟುತ್ತಿರುವ 12 ದಶಲಕ್ಷ ಹೆಣ್ಮಕ್ಳಲ್ಲಿ 10 ದಶಲಕ್ಷ ಹೆಣ್ಮಕ್ಳು ಹುಟ್ಟು ಹಬ್ಬವನ್ನೇ ಆಚರಿಸಿಕೊಳ್ಳಲ್ಲ ಅಂಥೇಳಿ ಒಂದು ರಿಪೋರ್ಟ್, ಅದು ಸೆಷನ್ಸ್ ನ್ಯಾಯಾಧೀಶರಾಗಿರುವಂತಹ ಕಾಮಿನಿಯವರು 2014ರ ತೀರ್ಪಿನಲ್ಲಿ ಹೇಳಿದ್ರು. ಬಿಸ್ನೆಸ್ ಸ್ಟ್ಯಾಂಡರ್ಡ್ ಅನ್ನುವಂತಹ ಒಂದು ಪತ್ರಿಕೆ ಅದನ್ನ ವರದಿ ಮಾಡಿತ್ತು. ನೀವು ಹೇಳೋದೆಲ್ಲ ಸರಿ. ಏನಂತಂದ್ರೆ ಅದು ಬದುಕುಳಿದ್ರೆ ಶಿಕ್ಷಣ ಕೊಡ್ತಾರೆ, ಬದುಕುಳಿದ್ರೆ ಅದಕ್ಕೆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಗೃಹಲಕ್ಷ್ಮಿ ಬಂದಿದೆ ಅಂತ ಸಂಭ್ರಮ ಆಚರಿಸ್ತಿದ್ದಾರೆ. ಬದುಕುಳಿಯಕ್ಕೆ ಬಿಡ್ತಾ ಇಲ್ಲ ಅಲ್ಲ ಸ್ವಾಮಿ. ಯಾಕೆ ಅಂತಂದ್ರೆ ಇವತ್ತು ಅದು ಹುಟ್ಟಿದ್ರೇನೆ ಕಷ್ಟ ಅಂತೇಳಿ ನೀವು ಹೇಳಿದಾಗ ಇನ್ನೊಂದು ನಾನು ಬಹಳ ಇದು ಹೇಳ್ತಿದ್ದೆ. ಏನಂತಂದ್ರೆ ಸರ್ಕಾರ ಏನಾದ್ರೂ ಆತರ ಗರ್ಭಪಾತ ಮಾಡಿಸಿದ್ರೆ ಕೇಸ್ ಫೈಲ್ ಆಗತ್ತೆ. ಆಯ್ತಪ್ಪ, ಇಡೀ ಕರ್ನಾಟಕದ ಎಲ್ಲಾ ಇದನ್ನ ಜೈಲ್ಗಳನ್ನ ಹೋಗಿ ನೋಡ್ ಬನ್ನಿ. ಇದಕ್ಕೆ ಯಾವುದು ಭ್ರೂಣ ಹತ್ಯೆಯಲ್ಲಿ ಕೇಸ್ ಆದಂತವ್ರು ಎಷ್ಟು ವರ್ಷ ಶಿಕ್ಷೆ ಆಗಿ ಎಲ್ಲ ಅನುಭವಿಸ್ತಿದ್ದಾರೆ. ಯಾವ ಆಸ್ಪತ್ರೆ ಮಾಲೀಕರು ಇದ್ದಾರೆ, ಯಾವ ಸ್ಕ್ಯಾನಿಂಗ್ ಸೆಂಟರ್ ಮಾಲೀಕರು ಇದ್ದಾರೆ, ಯಾವ ಪೋಷಕರು ಇದ್ದಾರೆ, ಮಾಡಿಸಿದವ್ರು ಯಾರಿದ್ದಾರೆ, ಯಾವ ಹೆಣ್ಮಗಳಿದ್ದಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಗೆ ಏನಂತಂದ್ರೆ ಗರ್ಭಪಾತದ ಒಂದು ಕಾಯ್ದೆ, ಒಂಟಿ ಮಹಿಳೆಯರಿಗೂ ಲೈಂಗಿಕ ಹಕ್ಕು ಇರ್ಬೋದು ಅಂತ ಸುಪ್ರೀಂ ಕೋರ್ಟ್ ಒಂದು ಇದನ್ನ ಕೊಟ್ಟಿತ್ತು. ಆಯ್ತು, ಇವತ್ತು ಭ್ರೂಣ ಹತ್ಯೆ ಮಾಡಕ್ಕೆ ಬೇರೆ ಯಾರು ಕಾರಣ ಅಲ್ಲ, ಹೆಣ್ಮಕ್ಳೇ ಕಾರಣ ಅಂತ ಅಂದ್ರೂ ಕೂಡ ಭ್ರೂಣ ಹತ್ಯೆ ಮಾಡ್ತಿರೋದು ತಪ್ಪು ಅಂತ ಹೇಳಿ ನೀವು ಆ ಮಗುವನ್ನ ಹೆಣ್ಣ ಗಂಡ ಅಂತ ಪರೀಕ್ಷೆ ಮಾಡೋದು ತಪ್ಪು ಅಂತಾನು ಹೇಳಿದ್ರೆ ಆಯ್ತು, ಎಷ್ಟು ಶಿಕ್ಷೆ ಆಗಿದೆ, ಎಷ್ಟು ಪರ್ಸೆಂಟೇಜ್ ಶಿಕ್ಷೆ ಆಗಿದೆ ತೋರಿಸ್ರಿ. ಎಲ್ಲ ಪತ್ರಿಕೆಗಳಲ್ಲಿ ಹೇಳಕ್ಕೆ, ನಿಮ್ಗೆ ಹಿಂಗೆ ಬೋರ್ಡಲ್ಲಿ ಹಾಕೊಳ್ಳಕ್ಕೆ, ಅದು ಹುಟ್ಟಿದ ಮೇಲೆ ನಾವು ಸಂಭ್ರಮ ಮಾಡಕ್ಕಲ್ಲ, ಹುಡ್ತಾ ಇರೋದ್ರ ಬಗ್ಗೆ ಮಾತಾಡ್ರಿ. ನೀವು ಗರ್ಭಪಾತ, ಇವತ್ ನಾವು ಹೆಣ್ಣು ಭ್ರೂಣ ಹತ್ಯೆ ಸಮಸ್ಯೆ ಬಗ್ಗೆ ಮಾತಾಡ್ತಿದೀವಿ. ಅವು ಹುಟ್ಟಿದ್ಮೇಲೆ ಅದಕ್ಕೆ ಬಟ್ಟೆ ಹಾಕಿ ಪೌಡರ್ ಹಾಕಿದ್ರು ಸಮಸ್ಯೆ ಮಾತಾಡ್ತಿಲ್ಲ. ಹುಟ್ಟಕ್ಕೆ ಬಿಡ್ತಾ ಇಲ್ಲ ಅಲ್ಲ, ಅದಕ್ಕೆ ಕಾರಣ ಏನು, ಯಾಕೆ ಬಿಡ್ತಾ ಇಲ್ಲ, ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ರಿ. ನಾವಿವತ್ತು ಮಾತಾಡ್ಬೇಕಾಗಿರೋದು ವಿಷಯ ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತ ಹೇಳಿದ್ರಿ. ವರದಕ್ಷಿಣೆ ನಿಷೇಧ ಕಾಯ್ದೆ ಬಗ್ಗೆ ಎಷ್ಟು ಜನ ಜೈಲಲ್ಲಿದ್ದಾರೆ, ವರದಕ್ಷಿಣೆ ಕೊಟ್ಟವರು ತಗೊಂಡವರು. ಪೋಕ್ಸೋ ಕಾಯ್ದೆ ಬಂತಿವತ್ತು, ವರದಕ್ಷಿಣೆ ಕೊಡ್ತಾ ಇದಾರೆ, ಕೋಟಿಗಟ್ಲೆ ಕೊಡ್ತಾರೆ, ಲಕ್ಷಗಟ್ಲೆ ಕೊಡ್ತಾರೆ, ಕಾರು ಬಂಗ್ಲೆ ಕೊಡ್ತಾರೆ. ಬಡವ್ರ ಹೆಣ್ಮಕ್ಳಿಗೆ ಯಾರು ಮದುವೆ ಆಗಲ್ಲ, ಯಾಕಂದ್ರೆ ಕೊಡೋರು ಇದಾರೆ. ಇವತ್ತು ಕಾನೂನುಗಳೆಲ್ಲವೂ ಇದೆ, ಏನು ಒಂದ್ ಕಡೆ ಇದೆ. ಆದ್ರೆ ಭ್ರೂಣ ಹತ್ಯೆ ಕಡಿಮೆ ಇದೆಯಾ? ಇಲ್ಲ, ಕಡಿಮೆ ಆಗ್ತಿಲ್ಲ. ಒಳ ಹೊಕ್ಕು ನೋಡ್ರಿ, ಅದೇನು ಬ್ರೆಡ್ ಬಟರ್ ಅಂಗಡಿನ ನಿಮ್ಗೆ ಮೇಲ್ನೋಟಕ್ಕೆ ಕಂಡು ಬರಕ್ಕೆ, ಅದ್ರದ್ದು ಆಳದಲ್ಲಿ ನೋಡ್ಬೇಕು. ಇವತ್ತು ಏನಾಗ್ತಿದೆ ಸೂಕ್ಷ್ಮತೆಯಿಂದ ಪರೀಕ್ಷಿಸ್ಬೇಕು ನಾವು. ಇವತ್ತು ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಅವ್ರು ಎಷ್ಟು ಲಾಭ ಮಾಡ್ಕೋತಿದ್ದಾರೆ. ಇವತ್ತು ಸ್ಕ್ಯಾನಿಂಗ್ ಸೆಂಟರ್ಗಳವರು, ಖಾಸಗಿ ಆಸ್ಪತ್ರೆಗಳವರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಿದ್ದಾರೆ. ಕಾರಣ ಏನು?
ಇವತ್ತು ಯಾರಿಗಪ್ಪ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಆಕ್ಸಿಜನ್ನಿಗಿಲ್ಲ, ಒಂದು ಬ್ಲಡ್ ಚೆಕಪ್ ಮಾಡಕ್ಕೆ ಒಂದು ಸೂಜಿ ಸಿಗ್ತಾ ಇಲ್ಲ. ಹಳ್ಳಿ ಆಸ್ಪತ್ರೆಗಳಲ್ಲಿ ನೋಡ್ರಿ, ಇವತ್ತು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಆಸ್ಪತ್ರೆಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಿರಕ್ಕೆ ಕಾರಣ ಏನು? ಒಂದು ಭ್ರೂಣ ಹತ್ಯೆ ಮಾಡಿ 200 ರೂಪಾಯಿ ಕೊಡಲ್ಲ, ಕೊಟ್ಟೋಗ್ತಾಳ ಅವಳು? ಇಲ್ಲ. ಅದಕ್ಕೆ 2 ಪಟ್ಟು ಇದು ಎಲ್ಲ ವರದಿ ಇದೆ. ಆದ್ರೆ ಯಾರು ಅದನ್ನ ಕೇಳ್ತಿದ್ದಾರೆ? ಕೇಳಕ್ಕೆ ಯಾರು ರೆಡಿನೂ ಇಲ್ಲ. ಯಾಕಂತಂದ್ರೆ ಅದ್ ನಮ್ ಪ್ರಶ್ನೆ ಅಲ್ಲ. ನಾವು ಹತ್ಯೆ ಮಾಡ್ಕೊಂಡ್ರೆ ಹೋಗೋಣ, ಬೇರೆಯವ್ರ ಹತ್ಯೆ ಮಾಡ್ಕೊಂಡಿದ್ಕೆ ನಾವ್ಯಾಕೆ ಹೋಗೋಣ? ಇದು ಮುಂದೊಂದಿನ ದೊಡ್ಡ ಸಮಸ್ಯೆ. ಇವತ್ತು ಹೆಣ್ಮಕ್ಳು ನಾವೇನು 1900 ಜನ ಇದೀವಿ ಅಂತ ಅಂಕಿ ಅಂಶ ತೋರಿಸಿದ್ರೆ, ಇವತ್ತು ಎಷ್ಟೋ ಸಮುದಾಯದಲ್ಲಿ ಹೆಣ್ಮಕ್ಳು ಸಿಗ್ತಾ ಇಲ್ಲ ಮದ್ವೆಗೆ. ಇದು ಇವತ್ತು ಸಾರ್ವತ್ರಿಕ ಸಮಸ್ಯೆ ಆಗಿದೆ, ಸಾಮಾಜಿಕ ಸಮಸ್ಯೆ ಆಗ್ತಾ ಇದೆ. ಈ ಭ್ರೂಣ ಹತ್ಯೆ ಅನ್ನುವಂಥದ್ದು ನಾವೇನಂತಂದ್ರೆ ಚರ್ಚೆ ಮಾಡೋದು 5-10 ನಿಮಿಷದ್ದು ಇದಲ್ಲ. ಇದು ಸಮಾಜದಲ್ಲಿ ಏನಾಗಿದೆ ಇವತ್ತು ದೊಡ್ಡ ಸಮಸ್ಯೆ, ಮುಂದೊಂದಿನ ಆಗತ್ತೆ. ಇವತ್ತು ನಾವು ಇದ್ರ ಬಗ್ಗೆ ಗಹನವಾದ ಚರ್ಚೆ, ಗಂಭೀರವಾಗಿ ಈ ಸಮಸ್ಯೆನ ತಗೊಂಡಿಲ್ಲ ಅಂತಂದ್ರೆ ಇನ್ನು 4-6 ವರ್ಷಗಳಲ್ಲಿ ನಮ್ಮ ಮಕ್ಕಳಿಗೆ ಹೆಣ್ಣು ಸಿಗಲ್ಲ. ಇವತ್ತು ಹೆಣ್ಣು ಮಕ್ಕಳ ಪರಿಸ್ಥಿತಿ ಆ ತರ ಇದೆ. ಇವತ್ತು ಹೆಣ್ಣು ಭ್ರೂಣ ಹತ್ಯೆ ಎಷ್ಟು ಆಗ್ತಾ ಇದೆ, ಅದಕ್ಕೆ ಬಹಳಷ್ಟು ವರದಿಗಳು ಕೂಡ ನಮ್ಗೆ ಇದೆ. ದಕ್ಷಿಣ ದಿಲ್ಲಿಯಲ್ಲಿ 1996ರಲ್ಲಿ 2012ರಲ್ಲಿ 238 ನವಜಾತ ಹೆಣ್ಣು ಶಿಶು ಹತ್ಯೆ ಆಗಿದ್ದು ವರದಿ ಇದೆ. ಅದರಲ್ಲಿ ಕೆಲವು ಗಂಡು ಮಕ್ಕಳದು ವರದಿ ಇದೆ. ಇಲ್ಲಿ ಕೆಲವು ಸತಿ ಏನಾಗ್ಬಿಡತ್ತೆ, ಈ ಭ್ರೂಣ ಹತ್ಯೆ ಅಂತ ಬಂದಾಗ ಬರೀ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆನೇ ಯೋಚನೆ ಮಾಡೋದು ತಪ್ಪಾಗಿದೆ. ಇವತ್ತು ಏನಾಗ್ತಿದೆ, ಈ ಒಂದು ಅಸುರಕ್ಷಿತವಾದಂತಹ ಲೈಂಗಿಕತೆಯಿಂದ ಅಥವಾ ಬೇರೆ ಬೇರೆ ಕಾರಣದಿಂದ, ವಿವಾಹ ಪೂರ್ವ ಲೈಂಗಿಕತೆಯಿಂದ, ಆಮೇಲೆ ಇವತ್ತೊಂದು ಫ್ಯಾಷನ್ ಬಂದಿದೆ ಒಟ್ಟಿಗೆ ಬದುಕೋದು ಅಂತ, ಲಿವಿಂಗ್ ಟುಗೆದರ್ ಅಂತ. ಇದು ನೋಡ್ರಿ ಎಷ್ಟೊಂದು ಆಧುನೀಕರಣ, ಜಾಗತೀಕರಣ, ನಾವೇನೇನೋ ಆಗ್ತಿದೀವಿ ಅಂತಾದಾಗ ಮೂಲಕ್ಕೆ ಬುಡಕ್ಕೆ ಅಲ್ಲಿ ಬೆಂಕಿ ಬಿದ್ದು ಹೋಗ್ತಿದೆ. ಇವತ್ತು ಎಷ್ಟೋ ಸಮಸ್ಯೆಗಳಾಗ್ತಿದೆ. ಅದಕ್ಕೆಲ್ಲ ಕಾರಣ ಏನಂತಂದ್ರೆ ಸರ್ಕಾರ, ನಾನು ಈ ವೇದಿಕೆಯಲ್ಲಿ ಒಂದು ಇದನ್ನ ಹೇಳ್ತೀನಿ ಮಾತನ್ನ, ಏನಂತಂದ್ರೆ ಇಂತಹ ವಿಷಯಗಳ ಬಗ್ಗೆ ಸರ್ಕಾರ ಒಂದು ಒಳ್ಳೆ ಕಾನೂನನ್ನ ತರಬೇಕು. ಏನು 500,000 ರೂಪಾಯಿಗೆ ಮುಚ್ಚೋಗ ಕಾನೂನು ಅಲ್ಲ. ಒಂದು ನೀವೇನು ಹೇಳಿದ್ರಲ್ಲ, ಇವತ್ತು ನಮ್ಮ ಎದುರಾಳಿಯವರು ಹೇಳ್ತಿದ್ದಾರೆ, ತುಂಬಾ ಒಳ್ಳೆ ಕಾರ್ಯಕ್ರಮಗಳನ್ನೆಲ್ಲ ತರ್ತಾ ಇದ್ದಾರೆ, ಭ್ರೂಣ ಹತ್ಯೆ ಇಲ್ಲ ಅಂತ. ಖಂಡಿತ ಇಲ್ಲ ಸರ್. ಇದ್ರ ಬಗ್ಗೆ ಆಳವಾದ ಅಧ್ಯಯನ ಮಾಡಿ, ಇದ್ರ ಕುರಿತಾಗಿ ನೀವು ಯೋಚನೆ ಮಾಡಿ, ನಿಮ್ ಊರುಗಳಲ್ಲಿ ಇರುವಂತಹ ಖಾಸಗಿ ಆಸ್ಪತ್ರೆಗಳಿಗೆ ಒಂದ್ಗಳಿಗೆ ಹೋಗ್ ಬರ್ರಿ, ಅಲ್ಲಿರುವಂತಹ ಆಯಾಗಳಿಗೆ ಮಾತಾಡ್ಸಿ, ಅಲ್ಲಿ ಕೆಲಸ ಮಾಡ್ತಾರಲ್ಲ, ಸಂಶೋಧನೆ, ನಾವು ಈ ಹೈಯರ್ ಎಜುಕೇಶನ್ ಅಲ್ಲಿ ಸಂಶೋಧನೆ ಮಾಡ್ತೀವಿ. ಬಸ್ಸಲ್ಲೆಲ್ಲ ಓಡಾಡ್ತಿರ್ಬೇಕಾದ್ರೆ ನಾನು ಅಲ್ಲಿರುವ ಆಯಾಗಳ ಹತ್ರ ಸುಮ್ನೆ ಮಾತಾಡ್ತಿರ್ತೀನಿ. ಅಲ್ಲಿರುವಂತಹ ಲಾಗ್ತಿರೋದು ಅದು ಓಪನ್ ಆಗಿ, ಇವತ್ತೇನ್ ಗೊತ್ತಾ, ಎಲ್ಲದು ಓಪನ್ ಸೀಕ್ರೆಟ್ ಏನಿಲ್ಲ, ಓಪನ್ ಸೀಕ್ರೆಟ್ ಅಂತ. ಹಾಗಾಗಿ ಇವತ್ತು ಸಮಾಜದ ದೊಡ್ಡ ಸಮಸ್ಯೆಯಲ್ಲಿ ಇದು ಬಳಲ್ತಾ ಇದೀವಿ. ಭ್ರೂಣ ಹತ್ಯೆ ಆಗ್ತಾನೆ ಇದೆ. ಎಲ್ಲೂ ಕೂಡ ಸರ್ಕಾರದ ಯೋಜನೆಗಳು ಇದಕ್ಕೆ ಸಫಲ ಆಗಿಲ್ಲ. ಆಗಕ್ಕೆ ಕಟ್ಟುನಿಟ್ಟಿನ ಯೋಜನೆಗಳು ಆಗ್ಬೇಕು. ಅದಕ್ಕೆ ಕಟ್ಟುನಿಟ್ಟಿನ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಬೇಕು. ಕೇವಲ ಯೋಜನೆ ಮಾಡಿ ಒಂದ್ ಕಡೆ ಮೂಟೆ ಕಟ್ಟಿಟ್ರೆ ಇದು ಸಾಧ್ಯನೇ ಇಲ್ಲ ಅಂತೇಳಿ ನಾನು ಈ ನಿಟ್ಟಿನಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಪ್ರಸನ್ನ ಸರ್, ನೋಡಿ ಅವರು ಹೇಳ್ತಾ ಇದ್ರು, ಮೊದಲಿಗೆ ಒಂದು ದೊಡ್ಡ ಆಶ್ಚರ್ಯಕರ ಸಂಗತಿಯನ್ನ ಉಲ್ಲೇಖ ಮಾಡಿದ್ರು. 12 ದಶಲಕ್ಷ ಮಕ್ಕಳಲ್ಲಿ 10 ದಶಲಕ್ಷ ಹೆಣ್ಣುಮಕ್ಕಳು ಊಟ ಭವನ ಆಚರಿಸಲ್ಲ ಅಂತಂದ್ರೆ 10 ದಶಲಕ್ಷ ಹೆಣ್ಮಕ್ಳು ಮಿಸ್ ಆದ್ರಲ್ಲ ಅಂತ. ಯಾವ ದಿಸೆಯಲ್ಲಿ ಸಾಕ್ತಾ ಇದೆ ಸಮಾಜ ಎಂಬ ಬಹಳ ಅಚ್ಚರಿಯಾದಂಥ ಒಂದು ಅಂಕಿಅಂಶವನ್ನು ಅವರು ಕೊಟ್ಟಿದ್ದಾರೆ. ಜೊತೆಗೆ ಹೇಳಿದರೆ ಏನೆಲ್ಲ ನಡೀತಾ ಇದೆ ವಾಸ್ತವದಲ್ಲಿ. ಕಾನೂನುಗಳು ಇದ್ದಾವೆ, ಕಾನೂನುಗಳು ಇದ್ರೆ ಏನಕ್ಕೆ ಇವು ಕಾನೂನುಗಳು? ಬರೀ ಪುಸ್ತಕದಲ್ಲಿ ಇದ್ದಾವೆ ಅಥವಾ ನ್ಯಾಯಾಲಯದಲ್ಲಿದ್ದಾವೆ ಅಥವಾ ನಾಮ ಫಲಕಗಳನ್ನು ಹಾಕೊಂಡು ನಾವು ಕಾನೂನುಗಳು ಮಾಡ್ಕೊಂಡಿದ್ದೀವಿ. ಇದ್ರ ಹೊರತಾಗಿನೂ ಸಹ ಒಂದು ಸಂಸಾರದಲ್ಲಿ ನಡೀತಾ ಇದೆ, ಸಾಮಾಜಿಕವಾಗಿ ನಡೀತಾ ಇದೆ. ಎಷ್ಟು ಅವರು ಮೂಲಭೂತ ಪ್ರಶ್ನೆಯನ್ನು ಮಾಡಿದರೆ ಇನ್ನೊಂದು, ಎಷ್ಟು ಜನ ಇವತ್ತು ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ? ಎಲ್ಲಿಯಾದರೂ ಒಂದು ಉದಾಹರಣೆ ಕೊಡೋಕ್ಕಾಗುತ್ತಂತ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಸರ್, ಮೇಡಮ್ ಅವರು ಹೇಳಿದ್ರ ಬಗ್ಗೆ ನನಗೆ ವಿರೋಧಾಭಾಸ ಆಯಿತು. 12 ದಶಲಕ್ಷಕ್ಕೆ 10 ಲಕ್ಷ ಭ್ರೂಣ ಹತ್ಯೆ ಆದರೆ ಇನ್ನು 2 ದಶಲಕ್ಷ ಉಳಿತು ಅನ್ನಂಗೆ ಆಯಿತು. ಹಂಗಾರೆ ರೇಷೋ 1900 ಎಲ್ಲಾಗುತ್ತೆ? 80%. 12 ಲಕ್ಷಕ್ಕೆ 10 ಲಕ್ಷ ಹೋಯ್ತು ಅಂದರೆ 80% ಆಯಿತು. ಅದ್ರ ಬಗ್ಗೆ ನನ್ನ ವಿರೋಧಾಭಾಸ ಇದೆ. ಆಮೇಲೆ ಇವತ್ತಿನ ಟಾಪಿಕ್ಕು ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಿಸಲು ಸರ್ಕಾರದ ಪಾತ್ರ. ಸರ್ಕಾರ ಖಂಡಿತ ತನ್ನ ಪಾತ್ರ ವಹಿಸಿದೆ. ಇವ್ರು ಹೇಳಿದ ಅಷ್ಟು ವಿಷಯಗಳನ್ನ ನಾನು ತೆಗೆದಾಕಿ ಮಾತಾಡ್ತಾ ಇಲ್ಲ, ಇರ್ಬೋದು. ಆದರೆ ಇದರಲ್ಲಿ ನಿಮ್ಮ ಪಾತ್ರ ಏನು?
ನಿಮ್ಮ ಪಾತ್ರ ಏನು? ನಮ್ಮ ಪಾತ್ರಗಳನ್ನು ನಾವು ಯೋಚಿಸ್ಬೇಕಾಗುತ್ತೆ. ಸರ್ಕಾರ 1979ರಲ್ಲಿ ಬಂದಂತ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅನ್ನ 1900 ಅದರಲ್ಲಿ ಆದಂತ ದುಷ್ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿ ಕಾಯ್ದೆ ನಿಷೇಧವನ್ನ ತಂತು. ಯಾರೂ ಸಹಿತ ಪ್ರಸವ ಭ್ರೂಣನ ಪರೀಕ್ಷಿಸಬಾರ್ದು ಅಂತ. ಆಮೇಲೆ ಅದಕ್ಕೆ ಶಿಕ್ಷೆನೂ ಕೊಡ್ತು. ಇವ್ರು ಹೇಳಿದ್ರು ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಅಂತ. ನೀವು ಎಷ್ಟು ಜನಕ್ಕೆ ಕಂಪ್ಲೇಂಟ್ ಕೊಟ್ಟಿರಪ್ಪ? ಕಾಯ್ದೆ ಸರ್ಕಾರ ತನ್ನ ಕೆಲಸವನ್ನ ಮಾಡಿದೆ. ಪರೀಕ್ಷೆ ಮಾಡೋದು ಅಪರಾಧ ಆಮೇಲೆ ಇನ್ನೊಂದು, ಯಾರು ಪರೀಕ್ಷಿಸ್ತಿದ್ದಾರೆ ಅಂತ ಹೇಳಿದ್ರೆ ಆ ತಂಡಕ್ಕೆ 50,000 ರೂಪಾಯಿ ಬಹುಮಾನ ಪ್ರೋತ್ಸಾಹನ ಕೊಟ್ಟಿದೆ. ಸಾರ್ ನನ್ ಯಾವ್ದೋ ಒಂದ್ ಮಗುನ ಪರೀಕ್ಷೆ ಮಾಡ್ತಿದ್ದಾನೆ ಸರ್ ಅಂತ ನಾನು ಹೇಳಿದ್ರೆ ನನಗೆ 50,000 ರೂಪಾಯಿ. ಇಲ್ಲಿ ಕಂಪ್ಲೇಂಟ್ ಕೊಡಬೇಕಾಗಿರೋ ತಾಯಿನೇ ನೋಡನ್ ಕೊಡ್ಬೋದಲ್ಲ, ನೋಡನು ಸಾರ್ ಪರೀಕ್ಷೆ ಮಾಡಿ ಭ್ರೂಣ ಹತ್ಯೆ ಕಾರಣ ಆಗ್ತಿದ್ದಾರೆ ಸರ್ ನೋಡಿ ಎಷ್ಟ್ ಜನ ಕೊಟ್ಟಿರಪ್ಪ? ಅಲ್ಲ, ಸಾಕ್ಷಿ ಸಿಗಲ್ಲ ಅವಾಗೆ. ಅದ ಆಮೇಲೆ ಸರ್ ಶಿಕ್ಷೆ ಆಗದ ಆಮೇಲೆ ಅಟ್ಲೀಸ್ಟ್ ಬೇಸಿಕ್ ಕೆಲಸನ ಯಾರು ಮಾಡಿದ್ದೀರಾ? ಸರ್ಕಾರ ನಿಷೇಧ ಮಾಡಿದೆ, ಮಾಡನಿ ಶಿಕ್ಷೆ ಕೊಟ್ಟಿದೆ, ಅವನು ಕೊಡ್ತಾ ಇಲ್ಲ, ತಾಯಿನೂ ಕೊಡ್ತಾ ಇಲ್ಲ. ಅರೆ ಇಲ್ಲ ಆಗ್ತಾ ಇದೆ ಅಂತ ಹೇಳ ನೀವು ಬಹುಮಾನ ಕೊಡ್ತಾ ಇದೆಯಲ್ಲ, ತಮ್ಮದು ಜವಾಬ್ದಾರಿನ ನಾವು ನಿರ್ವಹಿಸ್ಬೋದು. ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಅಲ್ಲಿ ಕೂತಾರೆಲ್ಲ ಕೋಶ ಓದ್ಕೊಂಡ್ ಬಂದ್ಬಿಟ್ಟಾರೆ ಲೋಕ ತಿರುಗಿಲ್ಲ ಅಂತ. ಲೋಕ ತಿರುಗಿದರಿ ನೀವು ಸರಿಯಾಗಿ ನೋಡಿಲ್ಲ. ಯಾಕೆ ಅಂದ್ರೆ ಹೆಣ್ಣು ಮಕ್ಳಿಗೆ ಶಾಪ ಅಲ್ಲ ರೀ, ಸಮಾನ ನೌಕರಿ ಕೊಡ್ತೀವ್ರಿ ಅಂತ ಸರ್ಕಾರ ಕಾಯ್ದೆ ತಂದಿದೆ, ಉಪಯೋಗಿಸ್ಕೊಳ್ರಿ. ಲೋಕ ತಿರುಗಿ ಸಮಾನ ವೇತನ ಕೊಡ್ತಾ ಇದೆಯಲ್ರಿ ಹೆಣ್ಮಕ್ಳಿಗೆ. ಆಮೇಲಿಂದ ಅಜ್ಞಾನದಿಂದ ಆಗ್ತಾ ಇದೆ. ಯಾವ್ದು ಅಜ್ಞಾನ? ನೀವು ಈ ಸರ್ಕಾರ ತಂದಿರುವಂತ ಕಾಯ್ದೆಗಳನ್ನ ನಾನು ಏನು ಸರ್ಕಾರ ಕಾಯ್ದೆ ತರದಲ್ಲದಲ್ಲೇ ನನ್ನ ಜೇಬಳಿಗೂ ಇಟ್ಟೋಗ್ಬೇಕಾ? ಉಪಯೋಗಿಸ್ಕೇಳಿ. ಆಮೇಲಿಂದ ಜ್ಯೋತಿಷ್ಯ ಕೇಳ್ಬಿಟ್ಟು ಹೆಣ್ಣು ಮಕ್ಳಿಗೆ ಹೌದು ಇರ್ಬಹುದು, ಅದು ನನ್ನ ಅಜ್ಞಾನಕ್ಕೆ ಸರ್ಕಾರ ಏನ್ರಿ ಮಾಡುತ್ತೆ? ಜ್ಯೋತಿಷ್ಯ ಹೇಳ್ಬಾರ್ದು, ಮೌಢ್ಯ ನಂಬೇಡಪ್ಪ. ಮೌಢ್ಯ ನಿಷೇಧ ಕಾಯ್ದೆ ತರ್ತೀನಿ ಇಂದಾಗ ಬೇಡ ಅಂದ್ರೆ ಒಪ್ಪಿಗೆಲ್ಲ ಇದೇ ಸಮಾಜ ಒಪ್ಪಿಗೆಲ್ಲ ಅಲ್ವಾ? ನಮ್ಮ ಪಾತ್ರನೂ ನಾವು ನೋಡ್ಬೇಕಾಗುತ್ತೆ. ಆಮೇಲೆ ಸಿಂಗಲ್ ಪೇರೆಂಟ್ಸ್ ಎಷ್ಟೋ ಜನ ಹೆಣ್ಮಕ್ಳನ್ನ ನಿಷೇಧ ಮಾಡ್ತಾರೆ. ಸಿಂಗಲ್ ಪೇರೆಂಟ್ಸ್ ಇಲ್ವಾ ಇವತ್ತಿನ ಕಾಲದಲ್ಲಿ? ನೀವು ಬರ್ತಾ ಇಲ್ಲ ನಿಮ್ ಉಪಯೋಗಿಸ್ಕೊಳಕ್ಕೆ. ನಾನು ಯಾವುದೇ ಕಾರಣಕ್ಕೂ ಭ್ರೂಣ ಹತ್ಯೆ ಮಾಡಲ್ಲ ಅಂತ ಎಷ್ಟು ತಾಯಿಯಂದ್ರೆ ಹೇಳಿದಾರೆ ಹೇಳ್ರಿ ನೋಡೋಣ. ಒಂದ್ ತಾಯಿ ಹೇಳ್ರಿ. ನನಗ ಲಾಭ ಮಾಡ್ಬೇಕಾದ್ರೆ ಮಾತ್ರ ನಾನು ಉಪಯೋಗಿಸ್ಕೊಂಡು ಆಮೇಲೆ ಸರ್ಕಾರ ಕಡೆ ಬೆಟ್ಟು ತೋರಿಸ್ಬಿಟ್ರೆ. ಸರ್ಕಾರ ತುಂಬಾ ಅದ್ಭುತ. ನಿನಗೆ ಕಷ್ಟ ಆಗುತ್ತೇನಪ್ಪ ಹೆಣ್ಣಿಗೆ? ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಯ್ಯ. ನೀನ್ ಓದ್ಸಕ್ ಯಾಕಯ್ಯ ಕಷ್ಟ ಪಡ್ತೀಯ? ಮದುವೆಗೆ ಯಾಕಯ್ಯ ಕಷ್ಟ ಪಡ್ತೀಯ? ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹಣ ತೊಡಗ್ಸಯ್ಯ. ಅವಳಿಗೆ 18ನೇ ವರ್ಷಕ್ಕೆ ಓದಕ್ ದುಡ್ಡು ಕೊಡ್ತೀನಿ, 21ನೇ ವರ್ಷಕ್ಕೆ ಮದುವೆಗೆ ದುಡ್ಡು ಕೊಡ್ತೀನಿ. ಇನ್ನೇನ್ ಮಾಡ್ಬೇಕು ಸರ್ಕಾರ? ಆಮೇಲೆ ಭಾಗ್ಯಲಕ್ಷ್ಮಿ ಬಾಂಡ್, ಹೆಣ್ಣು ಮಕ್ಳು ಹುಟ್ಟಿದ್ ನೀನ್ ಯಾಕ ಯೋಚನೆ ಮಾಡ್ತೀಯಾ? ಶಾಪ ಅಂತ ಯಾಕೆ? ಹೆಣ್ಣು ಮಕ್ಳು ಹುಟ್ಟಿದಾರೆ ರಿಜಿಸ್ಟರ್ ಮಾಡ್ಕೊಳ್ಳೆ, ನಿನ್ಗೆ 18ನೇ ವಯಸ್ಸಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ. ಇನ್ನೇ ಮಾಡ್ಬೇಕು ಸರ್ಕಾರ? ಹೆಣ್ಣು ಮಗುಗೆ ಉಚಿತ ಮತ್ತು ಸಬ್ಸಿಡಿ ದರದಲ್ಲಿ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಕೊಡ್ತೀವಿ. ಇನ್ನೇ ಮಾಡ್ಬೇಕು ಸರ್ಕಾರ? ವಿಶೇಷ ಮೀಸಲಾತಿ ಕೊಡ್ತೀವಿ. ಪ್ರೌಢ ಶಿಕ್ಷಣದಲ್ಲಿ ಬಾಲಿಕೆಯರಿಗೆ ಪ್ರೋತ್ಸಾಹ ಯೋಜನೆ ಕೊಡ್ತೀವಿ. ಆಮೇಲಿಂದ ಗ್ರಾಮ ಸಭೆ, ಮಹಿಳಾ ಸಭೆ, ಇದರಲ್ಲಿ ನಿಮಗೆ ಹೆಣ್ಮಕ್ಳಿಗೆ ಹಕ್ಕನ್ನು ಕೊಡ್ತೀವಿ. ಆಮೇಲೆ ಸ್ಲೋಗನ್ನು, ಗೋಡೆ ಬರಹ ಕೊಟ್ಟಿದೀವಿ. ಜಾಗೃತಿ ಮೂಡಿಸಿ, ಇಡೀ ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಾ ಇದೆ. ಸರ್ಕಾರದ ಪಾತ್ರನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದೆಯಲ್ಲ, ಅದು ಬಳಸ್ಕೊಂತ ಇಲ್ಲ. ನಾನು ಈ ಭ್ರೂಣ ಹತ್ಯೆ ಆಗ್ತದೆ. ಆಮೇಲೆ ನೀವು ದಯಮಾಡಿ ಮಾತಾಡ್ಬೇಕಾದ್ರೆ ಒಂದು ಯೋಚನೆ ಮಾಡಿ. ಸರ್ಕಾರ ಕಾಯ್ದೆ ಆದ್ಮೇಲೆ ಆದಂತ ಭ್ರೂಣ ಹತ್ಯೆಗಳು, ಕಾಯ್ದೆ ತರಕ್ಕಿಂತ ಹಿಂದೆ ಆದಂತ ಭ್ರೂಣ ಹತ್ಯೆಗಳು ಸ್ವಲ್ಪ ಹೋಲಿಕೆ ಮಾಡಿ. ಒಂದು ನಾಳಿಕೆ ಆಗಕ್ಕೆ ಮಾಯಮಂತ್ರ ಮಾಡಕ್ಕಾಗುತ್ತಾ? ನಾವು ಸರ್ಕಾರ ತನ್ನ ಕಾರ್ಯವನ್ನ ಖಂಡಿತ ಸಮರ್ಪಕವಾಗಿ ಮಾಡ್ತಾ ಇದೆ. ಅದಾದ್ಮೇಲೆ ಕಾಯ್ದೆ ದುರುಪಯೋಗ ಪಡಿಸ್ಕೊಳ್ಳೋರಿಗೆ ಶಿಕ್ಷೆ ಇದೆ. ಆಮೇಲೆ ಸಮಾನ ವೇತನ ಕೊಡ್ತಾ ಇದೆ. ಇನ್ನೊಂದು ಬಹಳ ವಿಶೇಷ, ನೀವು ಪ್ರಸ್ತಾಪ ಮಾಡಿದ್ದು ಬಹಳ ಚೆನ್ನಾಗಿತ್ತು. ಹಿಂದೆ ಹೆಣ್ಮಕ್ಳು ಆಗದೆ ಹೋದ್ರೆ ಆ ತಾಯಂದ್ರನ್ನ ಒಂದು ರೀತಿಯಾದ ಬೇರೆ ರೀತಿಯಲ್ಲಿ ನೋಡ್ತಿದ್ದು. ಹಂಗಾಗಿ ಗಂಡು ಆ ತಾಯಿಯನ್ನ ಮದುವೆ ಆಗೋದಕ್ಕೆ ಹೋಗ್ತಿದ್ದು. 2ನೇ ಮದುವೆ ನಿಷೇಧ ಮಾಡಿದೆ. 2ನೇ ಮದುವೆನ ಅಪರಾಧ ಅಂತ ಇದೆ. ಸರ್ಕಾರ ಹೆಣ್ಮಕ್ಳು ಜೊತೆಯಾಗಿ ನಿಂತಿರೋದ್ರಿಂದ ತನ್ನ ಪಾತ್ರವನ್ನ ಸರಿಯಾಗಿ ನಿರ್ವಹಿಸ್ತಾ ಇದೆ. ಅದು ಎಲ್ಲ ಮತ್ತೆ ಏನು ಹೆಣ್ಣಿಗೆ ಸರ್ಕಾರಿ ಯೋಜನೆಗಳನ್ನು ತಂದಿದೆ. ಹೆಣ್ಣಿನ ಅಭಿವೃದ್ಧಿಗಾಗಿ, ಶ್ರೇಯೋಭಿವೃದ್ಧಿಗಾಗಿ ಹೆಣ್ಣು ಬೇಕು. ಹೆಣ್ಣಿಗೆ ಒಂದು ಬಲವಾಗಿ ಸರ್ಕಾರದ ನಿಲುವುಗಳು. ಇವತ್ತು ಹೆಣ್ಮಕ್ಳನ್ನ ಸಂಭ್ರಮಿಸುವುದಕ್ಕೆ ಎಲ್ಲಾ ಕುಟುಂಬದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಅದಕ್ಕೆ ಕಾಲ ಬದಲಾಗಿದೆ. ಕಾಲ ಬದಲಾಗ ಕಾರಣನೇ ಈ ಒಂದು ಸರ್ಕಾರದ ಈ ಕ್ರಮಗಳು ಅಂತ ಪ್ರಸನ್ನ ಅವರ ವಾದಕ್ಕೆ. ಲತಮಣಿಯವರು ನೀವೇನು ಹೇಳ್ತಾರೆ?
ಸರ್ಕಾರ ಮಾಡದ್ನ ಮಾಡ್ತಾ ಇದೆ, ಅಲ್ಲಿ ನಿನ್ನ ಪಾತ್ರ ಏನು, ನೀನೇನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರು ನಮ್ಮ ಎದುರಾಳಿ ಮಿತ್ರರು. ನಾನೇ ಮಾಡ್ಕೊಳ್ಳೋದಾದ್ರೆ ನಾನ್ ಯಾಕೆ ಅಲ್ಲಿ ಸರ್ಕಾರನ ರಚನೆ ಮಾಡಿ ಕೂರಿಸ್ಬೇಕಿತ್ತು? ನನ್ನಲ್ಲಿ ನನಗೆ ಆ ಶಕ್ತಿ ಸಾಮರ್ಥ್ಯ ಇದೆ ಅಂದ್ರೆ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಿದ್ದೆ, ನನಗೆ ತಿಳಿದಂತೆ ನಾನು ಮಾಡ್ಕೊಂಡು ಹೋಗ್ತಿದ್ದೆ. ನಾನು ಯಾಕೆ ನಮ್ಮೆಲ್ರಿಗೂ ಒಂದು ನಾಯಕತ್ವವನ್ನ ವಹಿಸ್ಕೊಂಡು ಎಲ್ರಿಗೂ ಮಾರ್ಗದರ್ಶನ ಮಾಡುವಂತ ಒಂದು ಸರ್ಕಾರವನ್ನ ನಾನು ಯಾಕೆ ರಚನೆ ಮಾಡಬೇಕಾಗಿತ್ತು? ಯಾಕೆ ಸಂವಿಧಾನವನ್ನ ರೂಪಿಸ್ಬೇಕಾಗಿತ್ತು? ಆ ಸಂವಿಧಾನದಲ್ಲಿ ಇಂತಹ ಕಾನೂನುಗಳನ್ನ ಯಾಕೆ ನಾನು ತರಬೇಕಾಗಿತ್ತು? ಯಾಕೆ ಅಂದ್ರೆ ಸಮಾಜದಲ್ಲಿ ಅಂತಹ ಜನಗಳ ವರ್ಗಗಳು ಇದೆ ಅಂತ. ಸಮಾಜದಲ್ಲಿ ಏನೆಲ್ಲ ಕುಕೃತ್ಯಗಳು ನಡೀತಾ ಇರುತ್ತೆ, ಏನೆಲ್ಲ ಅನಿಷ್ಟಗಳು ನಡೀತಿರುತ್ತೆ, ಏನೆಲ್ಲ ಅವ್ಯವಹಾರಗಳು ನಡೀತಿರುತ್ತೆ, ಏನೆಲ್ಲ ದೌರ್ಜನ್ಯಗಳು ನಡೀತಾ ಇರುತ್ತೆ, ಆ ಎಲ್ಲವನ್ನೂ ಶಮನ ಮಾಡ್ಲಿಕ್ಕೆ ಯಾರಾದ್ರೂ ಒಬ್ರು ಅಲ್ಲಿ ಮೇಟಿ ಇರಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ಸರ್ಕಾರಗಳು, ಕಾನೂನುಗಳು, ಸಂವಿಧಾನ ಇದೆಲ್ಲ ಬಂತು. ಹಾಗಾಗಿ ಅದರ ಮುಖೇನ ಅಲ್ಲಿ ಕಾರ್ಯಗಳು ನಡಿಬೇಕು ಅಂತ ಮನುಷ್ಯ ಇದ್ದಾಗ, ಅದನ್ನ ರೂಪಿಸಿದಾಗ ಆ ಕಡೆಯಿಂದ ಏನಾದ್ರೂ ಬರ್ಲಿ ಅಂತ ಕಾಯ್ತಾ ಇರ್ತಾನೆ. ಈಗ ನಾನ್ ಕಳ್ತನ ಮಾಡಿದ್ರೆ ಅದು ತಪ್ಪು, ನಾನ್ ಕಳ್ತನ ಮಾಡಬಾರ್ದು ಅಂತ ನನಗ್ ನಾನು ಅರ್ಥಕೊಂಡು ನಾನು ನನ್ನ ಜೀವನವನ್ನ ಮಾಡ್ತಾ ಇದ್ರೆ ಕಳ್ತನನೇ ಆಗೋದಿಲ್ಲ, ಪೊಲೀಸಿಗೆ ಅಲ್ಲಿ ಕೆಲಸ ಇರಲ್ಲ. ಆದ್ರೂ ಅಲ್ಲಿ ಪೊಲೀಸ್ ಇದಾನೆ. ಯಾಕಿದಾನೆ? ಕಳ್ಳಕಾಕರು ಇದಾರೆ ಅಂತ. ಅದೇ ನಿಟ್ಟಿನಲ್ಲಿ ಈ ಪೋಷಕರು ಅಂತ ಏನ್ ಹೇಳಿದ್ರು, ಹೆಣ್ಣು ಭ್ರೂಣ ಹತ್ಯೆಗಳನ್ನ ಮಾಡ್ತಾ ಇರೋರು ಎಷ್ಟು ಜನ ನಾನು ಹೆಣ್ಣು ಭ್ರೂಣ ಹತ್ಯೆ ಮಾಡ್ಕೊಳ್ಳಲ್ಲ, ನಾನು ಆ ಮಗುನ ಹಡಿತೀನಿ, ಸಾಕ್ತೀನಿ ಅಂತ ಎಷ್ಟು ಜನ ದಿಟ್ಟತನವನ್ನ ತೋರಿದ್ದಾರೆ ಅಂತ ಅವರು ಕೇಳಿದ್ರು. ಆ ಒಂದು ದಿಟ್ಟತನ ಇಲ್ಲ ಹೆಣ್ಮಕ್ಳಲ್ಲಿ ಇಲ್ಲ, ಅಥವಾ ಕುಟುಂಬದಲ್ಲಿ ಇಲ್ಲ, ಆ ಶಕ್ತಿ ಸಾಮರ್ಥ್ಯ ಇಲ್ಲ ಅನ್ನೋ ಕಾರಣಕ್ಕೆನೆ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ. ಹಾಗೆ ಹೆಣ್ಣು ಅಂತ ಅಂದ್ರೇನೆ ಒಂದು ನಿಕೃಷ್ಟ ಮನೋಭಾವ ಇರೋದ್ರಿಂದ ಹೆಣ್ಣನ್ನ ಅಲ್ಲಿ ಭ್ರೂಣದಲ್ಲೇನೆ ಹತ್ಯೆ ಮಾಡ್ತಾ ಇದ್ದಾರೆ ಅಂತ ನಾನು ಆಗ್ಲೇ ಹೇಳ್ದೆ. ಮೊದ್ಲು ಸರ್ಕಾರ ಏನ್ ಮಾಡ್ತಿತ್ತು, ಹೆಣ್ಣು ಮತ್ತೆ ಗಂಡಿನ ಒಂದು ಅನುಪಾತ ನೋಡಿದಾಗ, ಸಂಖ್ಯೆ ನೋಡಿದಾಗ ಗಂಡಿನ ಸಂಖ್ಯೆ ಎಷ್ಟಿದೆ ಅದಕ್ಕೆ ಸಮಾನವಾಗಿ ಹೆಣ್ಣಿನ ಸಂಖ್ಯೆ ರೀಚ್ ಆಗ್ತಾ ಇಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಹೆಣ್ಣು ಭ್ರೂಣ ಹತ್ಯೆನ ತಡೆಗಟ್ಟುವ ಒಂದು ಕ್ರಮಗಳನ್ನ ಕೈಗೊಳ್ಳುತ್ತೆ. ಯಾಕೆಂದ್ರೆ ಅಲ್ಲಿ ರೀಚ್ ಆಗ್ಬೇಕು, ಇಲ್ಲಾಂದ್ರೆ ಸಮತೋಲನತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಆಗಲ್ಲ. ಹಾಗಾಗಿ ಹೆಣ್ಣು ಭ್ರೂಣವನ್ನ ಉಳಿಸ್ಕೊಳ್ಳಿಕ್ಕೆ ಪೋಷಕರಿಗೆ ಚೈತನ್ಯದಾಯಕವಾಗುವಂತೆ ಅಥವಾ ಪ್ರೋತ್ಸಾಹ ಆಗುವಂತೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅದನ್ನ ಕೈಗೊಂಡ್ರು ಸಹ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಹೋಯ್ತು. ಯಾಕೆ ನಡೀತಾ ಹೋಯ್ತು? ನಾನು ಕೊಟ್ಟಂತ ಯೋಜನೆಗಳಿಂದನೂ ಅದು ತಡೀಲಿಕ್ಕೆ ಆಗ್ಲಿಲ್ಲ ಅಂತ ಮತ್ತೊಂದು ಯೋಜನೆ ತರಕ್ ಶುರು ಮಾಡ್ತು. ಯಾಕೆ ಒಂದೊಂದು ಯೋಜನೆ ಮೇಲೆ ಒಂದೊಂದು ಯೋಜನೆ ತರ್ತಾ ಇದೆ, ಈಗ್ಲೂ ತರ್ತಾ ಇದೆ ಸರ್ಕಾರ ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆ ಇನ್ನೂ ಕಡಿಮೆ ಆಗಿಲ್ಲ. ಹಾಗಾಗಿ ಇನ್ನೂ ಆಸೆ ಆಮಿಷಗಳನ್ನ ತೋರಿಸ್ತಾ ಇದೆ. ಆದ್ರೂ ಇಲ್ಲಿ ಕಡಿಮೆ ಆಗಿಲ್ಲ ಅಂತ ಅಂದಾಗ ಸರ್ಕಾರ ಎಂತ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ? ಅಲ್ಲಿ ಗಟ್ಟಿತನ ಏನಿದೆ? ಯಾವ ರೀತಿಯ ಒಂದು ಪಾತ್ರವನ್ನ ಅಲ್ಲಿ ವಹಿಸ್ತಾ ಇದೆ ಸರ್ಕಾರ? ಒಂದು ರೀಚ್ ಆಗ್ಬೇಕು ಅಂತ ಈ ಮೊದ್ಲು ಮದ್ವೆ ಮಾಡ್ಬೇಕು ಅಂದ್ರೆ 7 ಜೊತೆ ಚಪ್ಲಿ ಸವಿತಾ ಇತ್ತಂತೆ ಒಂದು ಹೆಣ್ಣನ್ನ ಒಂದು ವರನಿಗೆ ಹುಡುಕಬೇಕು ಅಂತ ಅಂದ್ರೆ. ಅಂತ ಒಂದು ಸಂದರ್ಭದಲ್ಲಿ ಈಗ ಆಗ್ಲೇ ಒಂದು ಹೇಳಿದ್ರು, ಹೆಣ್ಣು ಮಕ್ಕಳ ಭ್ರೂಣ ಉಳಿಸ್ಬೇಕು ಅಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಮಾಡಿಸ್ತಾ ಇದ್ದಾರೆ. ಸುಕನ್ಯಾ ಸಮೃದ್ಧಿ ಯೋಜನೆ ಇರುತ್ತೆ. ಇದನ್ನೆಲ್ಲ ಕೊಡ್ತಾ ಹೋಗ್ತಾ ಇದೀವಿ ಅಂತ ಹೇಳಿದ್ರು ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಆ ಸರ್ಕಾರ ಕೈಗೊಂಡಂತ ಕ್ರಮಗಳು ಆ ಹೆಣ್ಣು ಭ್ರೂಣ ಹತ್ಯೆ ಮಾಡೋರ್ನ ಯಾವ ಒಂದು ದಿಕ್ಕಿನತ್ತ ತಗೊಂಡು ಹೋಗ್ತಾ ಇದೆ? ಇದನ್ನು ಕೂಡ ನಾವು ಯೋಚನೆ. ಒಳ್ಳೆ ಅಂಶಗಳನ್ನು ಹೇಳಿದ್ರಿ. ನೋಡಿ, ಇಷ್ಟೆಲ್ಲ ಆದಾಗ್ಯೂ ಸಹ ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇದೆ. ಸರ್ಕಾರದ ಕಾನೂನುಗಳು ಏನಾಗಿದೆ? ಸರ್ಕಾರದ ಯೋಜನೆಗಳು ಬಂದಂಥದ್ದು ಇನ್ನೂ ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಯಂತ್ರಿಸಿಲ್ಲ, ಅದು ಸದೃಢರಾಗಬೇಕು ಅಂತ. ಬಹುಶಃ ಹಸೀನಾ ಮೇಡಮ್ ಅವರು ಕೊಟ್ಟಂಥ 1000 ಪುರುಷರಿಗೆ 900 ಹೆಣ್ಣು ಇರೋದು ಏನಿದೆ, ಇದು ಒಂದು ನಮಗೆ ಸಣ್ಣ ವಿಷಯ ಅನಿಸ್ಬೋದು, ಬಹಳ ಗಂಭೀರತೆ ಇದೆ ಇದರಲ್ಲಿ. ಯಾಕೆ ಭವಿಷ್ಯದ ಬಗ್ಗೆ ನಾವು ಆಲೋಚನೆ ಮಾಡಿದರೆ ಇನ್ನು 100 ಜನ ಉಳಿದಿರೋರು ಏನು ಮಾಡ್ತಾರೆ, ಅವರ ಮನಸ್ಸುಗಳು ಏನಾಗ್ತವೆ, ಈ ಸಾಮಾಜಿಕ ಇವತ್ತೇನು ನಾವು ವಿಕೃತ ಕಾಮ್ಯಗಳನ್ನ ನೋಡ್ತೀವಿ, ಇದಕ್ಕೆ ಅವರು ತುತ್ತಾಗ್ತಾರೆ, ಮತ್ತೆ ಸಾಮಾಜಿಕ ಅಸಮಾನತೆ ಇರ್ಬೋದು. ಈ ಒಂದು ಹೆಣ್ಣು ಭ್ರೂಣ ಹತ್ಯೆ ಎಂಬ ಒಂದು ಮೌಢ್ಯ ಇದೇ ರೀತಿ ಸಾಗಿದ್ದಾದ್ರೆ ಅದು ಏನಂದ್ರೆ ಇನ್ನೂ ಕಡಿಮೆ ಸಂಖ್ಯೆಗೆ ಬಂತು ಅಂದರೆ ಹೆಣ್ಣಿನ ಒಂದು ಸಂಖ್ಯೆ ಇನ್ನೂ ಸಮಾಜ ಅಸಮತೋಲನ ಆಗುತ್ತೆ, ಒಂದು ಕ್ರೌರ್ಯದ ಅತ್ತ ಸಮಾಜ ಹೋಗುತ್ತೆ ಅಂತ ನಾನು ಹೇಳ್ತಾ, ಇವತ್ತಿನ ಒಂದು ವಿಷಯ ಏನಿತ್ತು ನಿಜಕ್ಕೂ ಬಹಳ ಗಂಭೀರವಾದಂಥ ವಿಷಯ ಹೆಣ್ಣು ಭ್ರೂಣ ಹತ್ಯೆ.
ನಿಯಂತ್ರಿಸುವಲ್ಲಿ ಸರ್ಕಾರ ಪ್ರಮುಖ ಪಾತ್ರ ವಹಿಸಿದೆ. ಬರೀ ಸರ್ಕಾರ ವಹಿಸಿದರೆ ಸಾಲದು, ಜನಸಾಮಾನ್ಯರು ಸಹ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಕಾನೂನು ಬರಲಿ, ಸರ್ಕಾರ ಏನು ಮಾಡೋಕ್ಕಾಗಲ್ಲ, ಅದನ್ನು ಜನಸಾಮಾನ್ಯರು ಸಹ ಅರ್ಥ ಮಾಡ್ಕೊಂಡು ಅದನ್ನು ಕಾರ್ಯಗತಗೊಳಿಸ್ತಕ್ಕಂಥ ಜನಸಾಮಾನ್ಯರು. ಸರ್ಕಾರ ಕಾನೂನನ್ನು ಮಾಡುತ್ತೆ, ನಾವು ಯಾವ ರೀತಿ ಕಾನೂನನ್ನು ಸ್ವೀಕರಿಸ್ತೀವಿ, ಯಾವ ರೀತಿ ಸ್ಪಂದಿಸ್ತೀವಿ ಅನ್ನೋದ್ರ ಮೇಲೇನೂ ಇರುತ್ತೆ, ನಮ್ಮ ಮನೋಧೋರಣೆ ಮೇಲೇನೂ ಇರುತ್ತೆ. ಇವತ್ತು ಎರಡೂ ತಂಡದವರು ಅತ್ಯುತ್ತಮವಾದಂಥ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಕಾನೂನುಗಳು ಏನಿದ್ದಾವೆ, ಏನು ಮಾಡಿದೆ ಸರ್ಕಾರ, ಅಂದರೆ ಈ ದಿಸೆಯಲ್ಲಿ ಒಂದು ಹೆಣ್ಣು ಭ್ರೂಣ ಹತ್ಯೆ ಮಾಡಿದಾಗ ಏನೆಲ್ಲ ಶಿಕ್ಷೆಗಳು ಸಿಗ್ತಾವೆಂಬುದು ಜನರಿಗೆ ಗೊತ್ತಾಗಿದೆ. ಇದರ ಹೊರತಾಗಿಯೂ ಸಹ ಇನ್ನೂ ಈ ಮೌಢ್ಯ ಉಳ್ಕೊಂಡಿದೆ. ಈ ಮೌಢ್ಯ ಉಳ್ಕೊಂಡ್ರೆ ಮುಂದೆ ಸಮಾಜ ಏನಾಗುತ್ತೆ ಎಂಬ ಒಂದು ಜಾಗೃತಿಯ ಎಚ್ಚರಿಕೆಯನ್ನು ಇನ್ನೊಂದು ತಂಡದವರು ಕೊಟ್ಟಿದ್ದಾರೆ. ಬಹುಶಃ ಇವತ್ತಿನ ಒಂದು ಸಂಚಿಕೆ ಒಂದು ಒಳ್ಳೆಯ ಮೆಸೇಜನ್ನು ತಲುಪಿಸಿದೆ. ಪ್ರಿಯ ವೀಕ್ಷಕ ಬಂಧುಗಳೇ, ಇದುವರೆಗೂ ನೀವು ಆಲಿಸಿದ್ರಿ. ಬಹುಶಃ ಬಹಳ ಅತ್ಯುತ್ತಮವಾದಂಥ ಒಂದು ಸಂಚಿಕೆ, ಒಂದು ಒಳ್ಳೆ ಮೆಸೇಜನ್ನು ತಂದು ಕೊಟ್ಟಿದೆ, ಎಲ್ಲರನ್ನು ಒಂದು ಚಿಂತನೆಗೆ ಈಡು ಮಾಡಿದೆ. ಒಂದು ಸಮೃದ್ಧಿ ಸಮಾಜ ನಿರ್ಮಾಣ ಆಗುವಲ್ಲಿ ನಾವು ಸರ್ಕಾರದ ನಿಲುವುಗಳನ್ನು ಯಾವ ರೀತಿ ಗೌರವಿಸಬೇಕು ಮತ್ತು ಮೌಢ್ಯಗಳನ್ನು ಯಾವ ರೀತಿ ನಾವು ಧಿಕ್ಕರಿಸಬೇಕು, ಒಂದು ಮಾನವೀಯ ನೆಲೆಗಟ್ಟನೆ ಹೆಂಗೆ ನಾವು ಸಾಧಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಸಾರ್ಥಕತೆಯನ್ನು ಕಂಡುಕೊಂಡಿದೆ ಅಂತ ನಾನು ಭಾವಿಸ್ತಾ, ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಮ ಬಸವ ಟಿವಿಗಾಗಿ ಮೀಸಲಿಟ್ಟು ತಮ್ಮ ವಿಚಾರಧಾರೆಗಳನ್ನು ನಮಗೆಲ್ಲ ಉಣಬಡಿಸಿದಂಥ 4 ಜನ ಅತಿಥಿಗಳಿಗೆ ನಮ್ಮ ಬಸವ ಟಿವಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶರಣಾರ್ಥಿ. ಪ್ರಿಯ ವೀಕ್ಷಕ ಬಂಧುಗಳೇ, ಇದೇ ರೀತಿ ಇನ್ನು ಉತ್ತಮೋತ್ತಮ ವಿಚಾರಧಾರೆಗಳನ್ನು ಒತ್ತು ಮತ್ತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.